ಗಾಳಕ್ಕೆ ದುಕಾಡುತ್ತಿರುವೆ ನಾನು ಕಡಿಯಲೊಲ್ಲೆ ಕರುಳ ಬಳ್ಳಿ ಒಲ ಮೂಡುತ್ತಿರುವ ತಾಯೇ ಕಡಿಯಲೊಲ್ಲೆ ಕರುಳ ಬಳ್ಳಿ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಇಲ್ಲಿ ಆಗಮಿಸಿದ್ದಾರೆ. ವಾಲ್ಯೂಮ್ ಜಾಸ್ತಿ ಮಾಡಿ, ಅವಾಗ ಕಡಿಮೆ ಮಾಡಿದ್ದೀರಾ. ಪ್ಲೀಸ್ ಇನ್ಕ್ರೀಸ್ ದ ವಾಲ್ಯೂಮ್, ರೇಸ್ ದ ವಾಲ್ಯೂಮ್. ಸಮೋರ್ ಯಾ, ಥ್ಯಾಂಕ್ ಯು. ಹೊರಗಡೆ ಇರ್ತಕ್ಕಂಥ ವಾಹನಗಳಿಗೆ ಫ್ಲಾಗ್ ಆಫ್ ಮಾಡಿದ ನಂತರ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿ ವೇದಿಕೆಗೆ ಆಗಮಿಸಲಿದ್ದಾರೆ. ಐ ಕುಡ್ ಸಿ ಸ್ಟಿಲ್ a lot of individuals outside. Kindly come inside. On the left hand side there are a lot of seats available. Please come and take your seats. ದಯಮಾಡಿ ಎಲ್ಲರೂ ಒಳಗಡೆ ಬಂದು ಆಸೀನರಾಗಬೇಕಾಗಿ ಕೋರಿಕೆ. ಅಲ್ಲಿ
ಸರ್ ಆಮೇಲೆ
ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಹಾಗೂ ಎಲ್ಲ ಗಣ್ಯರು ಭೂಮಿ ಪೂಜೆ ನೆರವೇರಿಸುವುದರ್ಥ ಬರ್ತಾ ಇದ್ದಾರೆ. ತಾವೆಲ್ಲರೂ ಸಹ ಸಮಸ್ಥಾನದಲ್ಲಿ ಇರಬೇಕಾಗಿ ವಿನಂತಿ. ನಿಮ್ಮ ಮುಂದಿರತಕ್ಕಂಥ ಟೆಲಿವಿಷನ್ ಸ್ಕ್ರೀನ್ಸ್ ಅಲ್ಲಿ ಆ ಭೂಮಿ ಪೂಜೆಯ ಸಂದರ್ಭದಲ್ಲಿ ನಡೆಯುವಂತಹ ಎಲ್ಲ ವಿದ್ಯಮಾನಗಳನ್ನು ತಾವು ನೋಡಬಹುದು. ಯು ಕ್ಯಾನ್ ವಾಚ್ ಆಲ್ ದಿ ಪ್ರೊಸೀಡಿಂಗ್ಸ್ on the television sets in front of you during the Bhumi Puja being conducted by the Honorable Chief Minister of Karnataka, Shri BS Yediyurappa. ಇದೀಗ ವೇದಿಕೆಗೆ ಮಾನ್ಯ ಸಚಿವರುಗಳಾದ ಶ್ರೀ CC ಪಾಟೀಲ್ ಅವರು ಹಾಗೂ ಶ್ರೀ ಆನಂದ್ ಸಿಂಗ್ ಬಂದು ಉಪಸ್ಥಿತರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಹಾಗೂ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಲಿದ್ದಾರೆ. ಬಂಧುಗಳೇ, ಇದೀಗ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು, ಮಾನ್ಯ ಸಚಿವರುಗಳಾದ ಶ್ರೀ ಜಗದೀಶ್ ಶೆಟ್ಟರ್, ಶ್ರೀ BC ಪಾಟೀಲ್, ನಾಯಕರುಗಳಾದ ಶ್ರೀ RV ದೇಶಪಾಂಡೆ ಹಾಗೂ ಎಲ್ಲ ಗಣ್ಯರು ಸಹ, ಆಚಾರ್, ಸ್ಥಳೀಯ ಶಾಸಕರು ಹಾಗೂ ಎಲ್ಲ ಗಣ್ಯರು ಇಲ್ಲಿಗೆ ಆಗಮಿಸಿದ್ದಾರೆ.
ದಯವಿಟ್ಟು ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸಿ. ಅವರು ಹೇಳೋದು ನಮ್ಮೆಲ್ಲರ ಒಳ್ಳೆಯದಕ್ಕಾಗಿಯೇ. ಆ ಕಾರಣದಿಂದ ಪ್ಲೀಸ್ ಡು ನಾಟ್ come in the way of the work of the police and security personnel. Listen to their words and follow the instructions carefully. ಮಹನೀಯರೇ, ಮಹಿಳೆಯರೇ, ಇಡೀ ಭಾರತ ದೇಶದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದ ಕರ್ನಾಟಕ ಸರ್ಕಾರ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ. ಅಂಡರ್ ದಿ ಏಬಲ್ ಲೀಡರ್ಶಿಪ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಶ್ರೀ BS ಯಡಿಯೂರಪ್ಪ, Karnataka has several firsts to his credit. First, Karnataka does, and the rest of the country follows. That's been the hallmark of the leadership of the honorable Chief Minister Shri BS ಯಡಿಯೂರಪ್ಪ. ಅದೇ ರೀತಿಯಾದಂತಹ ಒಂದು ಪ್ರಥಮ ಈ ದಿನವೂ ಸಹ ಸ್ಥಾಪಿತ ಆಗ್ತಾ ಇದೆ. ಎಸ್ ಇಂಡೀಡ್, ಇಂಡಿಯಾಸ್ ಫಸ್ಟ್ ಟಾಯ್ ಕ್ಲಸ್ಟರ್ ಪ್ರಮೋಟೆಡ್ ಬೈ ಏಕಸ್ SEZ Private Limited in partnership with Government of Karnataka under the state's Product Specific Industrial Cluster Development Program. This is a first of its kind initiative in India. ಇಡೀ ಭಾರತದಲ್ಲೇ ಈ ರೀತಿಯಾದಂತಹ ಒಂದು ಪ್ರಯತ್ನ ಪ್ರಪ್ರಥಮವಾದದ್ದು. ತಮಗೆಲ್ಲರಿಗೂ ಈ ಒಂದು ಐತಿಹಾಸಿಕ ವಿಶೇಷ ಕಾರ್ಯಕ್ರಮಕ್ಕೆ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎ ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ನಮ್ಮ ರಾಜ್ಯದ ಸತ್ಸಂಪ್ರದಾಯದಂತೆ ಕಾರ್ಯಕ್ರಮದ ಆರಂಭದಲ್ಲಿ ಸ್ಟೇಟ್ ಆಂಥಮ್ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಗವಿಮಠದ ಸಂಗೀತ ಪೀಠದ ಈ ವಿದ್ಯಾರ್ಥಿನಿಯರು ನಾಡಗೀತೆಯನ್ನ ಪ್ರಸ್ತುತಪಡಿಸಲಿದ್ದಾರೆ. ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಸ್ಟ್ಯಾಂಡ್ ಅಪ್. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ
ಗವಿಮಠದ ಈ ಪುಟ್ಟ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏಕಸ್ SEZ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕ್ಲಸ್ಟರ್ನ ಪ್ರಮೋಟ್ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ. ಇದರ ಚೇರ್ಮನ್ ಆಗಿರ್ತಕ್ಕಂಥ ಅರವಿಂದ್ ಮೆಳ್ಳಿಗೇರಿ ಅವರು ಭಾರತ ದೇಶ ಒಂದು ಸದೃಢ ಕೈಗಾರಿಕಾ ದೇಶವಾಗಿ ಹೊರಹೊಮ್ಮಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಸ್ ಫಾರ್ ಸೈಟೆಡ್ನೆಸ್ ಅಂಡ್ ಡಿಫರೆನ್ಶಿಯೇಟೆಡ್ ಅಪ್ರೋಚ್ ಹ್ಯಾಸ್ ಲೇಡ್ ಇಂಡಿಯಾ ಟು ಇನ್ಕ್ರೀಸ್ ಕಂಟ್ರಿ ವ್ಯಾಲ್ಯೂ ಆಡ್ ಅಂಡ್ ಗೇನ್. ರಾಷ್ಟ್ರಗಳ ಹಾಗೆ ಮಾಡಬಹುದು ಅನ್ನೋದನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಅರವಿಂದ್ ಮೆಳ್ಳಿಗೇರಿ ಅವರು ಸದಾ ನಿರತರಾಗಿದ್ದಾರೆ. At the outset, I would request the chairman of the ACUS Group and chairman of the Toys Vision Group, Shri Arvind Melligeri, for his opening remarks and welcome address, and of course to give us an overview of the project. Bandhugale, swagatisi Shri Arvind Melligeri avaru. Honorable Chief Minister, Shri B.S. Yediyurappa, Shri Halappa Achar, Shri Jagdish Shettar, Shri R.V. Deshpande, Shri B.C. Patil, Shri C.C. Patil, Shri Anand Singh, Shri Raj Shekhar Hitnal, Shri Sangana Kardi, Shri Gaurav Gupta, Shri Vikas Kishore Suralkar, and the senior officials, government officials, dignitaries, and well-wishers, and friends from the media. And ladies and gentlemen, ಮತ್ತು ಕೊಪ್ಪಳದ ಬಂಧುಗಳೇ, welcome. And I thank you very much for making this very special and momentous occasion, the groundbreaking ceremony of Koppal Toy Cluster. We are in particularly grateful to our beloved Chief Minister, Shri Yediyurappa, for being with us today. In fact, it seems just like yesterday that we had inaugurated our special economic zone in Belagavi back in 2009. It is a standing testimony to our ability to successfully set up and run such significant global projects. In this state, we have proven, and globally we have managed the businesses. We created an aerospace manufacturing ecosystem from scratch in Belagavi, making India a preferred supply chain partner for our aerospace components and systems coming out of India. It is on the strength of our decade-long experience and success in running the Belagavi SEZ and setting up such manufacturing ecosystems, we seek to repeat the same for Koppal Toy Cluster. Toys are something all of us would have grown up with, and many of us would still remember that one special toy that kept us extremely happy as children. So in a sense, a Koppal Toy Cluster is more than just a toy story. It is a mission that seeks to spread the happiness and create memories for children, not just in India, but across the globe. But then, this toy cluster is important in more than one ways. First and foremost, it is spread over 400 acres. It is first such toy cluster in India. It seeks to put India firmly on the global map of toy manufacturing. It is also in line with the Government of India's Atmanirbhar Abhiyan. India seeks not just to be self-reliant, but also to be a global force to reckon with in the toy manufacturing and other products also. At the same time, it is also a response to the Prime Minister's clarion call for vocal for local. In this context, I would like to mention that though the toy market for India is just $1 billion annually, almost 60% of these toys get imported from outside of India. We seek not just to bridge this gap, but also to make significant inroads into the global toy market of $80 billion a year. And this is the opportunity we are trying to leverage from this location. Most importantly, this cluster will generate 25,000 direct jobs and more than 1 lakh indirect jobs over the next decade. We believe this will transform the face of Koppal and put Koppal squarely on the global map of manufacturing.
When we started Belgavi as an aerospace hub, customers used to ask us, is it Belgium? So no, it was Belgavi. It took us a long time to tell us that Belgavi is not Belgium. It used to be called at that time. It is Belgium, not Belgium. But we believe Koppal will be a synonym with the toys in global markets in the coming years. The Koppal Toy Cluster represents government's drive to provide the world-class manufacturing facilities, offering a congenial business environment for global industry. The cluster will be equipped with state-of-the-art and ready-to-use infrastructure, and that will be on par and with the best in the world. It will consist of the special economic zone for exports, apart from the domestic area for companies to tap Indian local markets. An ideal mix of both for local manufacturers and overseas participants to make their presence felt both the markets. We are expecting this cluster to attract an investment of nearly 5,000 crores. It's uniquely positioned to attract with a partnership with the government of Karnataka, of Industry and Commerce, to make sure that we attract the best of the manufacturers around the world to be operating in this location. Several reputed global and local toy manufacturers, makers and suppliers have expressed a keen interest to sourcing from Koppal and make it a destination for global toys. I would like to share that coinciding with today's groundbreaking, we are signing the 6 MOUs with the toy manufacturers and suppliers. These agreements will add to the revenue potential of $450 million over the next 5 years. This indeed demonstrates the strong commitment and the trust vested by the industry in this Koppal Toy Cluster. And I thank our partners who have come here to exchange MOUs for this event. So much so that 5 to 10 years from now, when many marquee names of the toy world will be here operating out of this location, the Koppal will be a household name globally. We hope we look back this day with a fond remembrance that you were here when it all started. In closing, I would like to thank each one of you for joining us on this occasion and to participate in this landmark moment for ACUS and for Karnataka and for India. Thank you. ಕೊಪ್ಪಲ್ ಟಾಯ್ ಕ್ಲಸ್ಟರ್ ಮುಖೇನ ಒಂದು ಐತಿಹಾಸಿಕ ಸಂದರ್ಭದ ಜೊತೆಗೆ ಮುಂದಿನ ದಿನಗಳಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ದೊರಕತ್ತೆ, ಜೊತೆಗೆ 1 ಲಕ್ಷಕ್ಕೂ ಹೆಚ್ಚು ಜನ ಮಂದಿಗೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಅವರೆಲ್ಲರಿಗೂ ಉದ್ಯೋಗ ದೊರಕತ್ತೆ. ಹೀಗೆ ಹಲವು 10 ಮಹತ್ತರ ವಿಷಯಗಳನ್ನ ಶ್ರೀ ಅರವಿಂದ್ ಮೆಳ್ಳಿಗೆರೆ ಅವರು ತಿಳಿಸಿದ್ದಾರೆ. ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ನಿಮ್ಮ ಕಾರ್ಯ ಯಶಸ್ವಿ ಆಗಲಿ ಅಂತ ನಿಮ್ಮ ಕರ್ತಾಡನದ ಮುಖೇನ ಅವ್ರ ಜೊತೆ ಕರ್ನಾಟಕ ಸರ್ಕಾರದ ಜೊತೆ ಜನಗಳು ಸಹ ಇದ್ದಾರೆ ಅನ್ನೋದನ್ನ ನಿರೂಪಿಸೋಣ. ಈಗ ಶ್ರೀ ಅರವಿಂದ್ ಮೆಳ್ಳಿಗೆರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಈ ಒಂದು ಹಾರದ ಮುಖೇನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ. ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪ ಅವರಿಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹಾಗೆಯೇ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಶ್ರೀ BC ಪಾಟೀಲ್ ಮಾನ್ಯ ಕೃಷಿ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಶ್ರೀ CC ಪಾಟೀಲ್ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಅವರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ರಾಜ್ಯದ ನಾಯಕರು, ಹಿರಿಯ ನಾಯಕರು, ಮಾಜಿ ಸಚಿವರು, ಹಲವು ಪ್ರಥಮಗಳಿಗೆ ಸಾಕ್ಷಿ RV ದೇಶಪಾಂಡೆ ಅವರಿಗೂ ಸಹ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಶ್ರೀ ಹಾಲಪ್ಪ ಬಸಪ್ಪ ಆಚಾರ್ ಮಾನ್ಯ ಶಾಸಕರು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಅವ್ರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಹಾಗೆಯೇ ವೇದಿಕೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿ. ಶ್ರೀ ಆನಂದ್ ಸಿಂಗ್ ಅವರು ಸಹ
ಇಲ್ಲಿ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ ನೆಚ್ಚಿನ ನಾಯಕರು, ವಿಜಯನಗರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು, ಅವರಿಗೂ ಸಹ ಗೌರವ ಅರ್ಪಣೆ. ಶ್ರೀ ಗೌರವ್ ಗುಪ್ತಾ ಹಾಗೂ ಎಲ್ಲ ಗಣ್ಯರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀ ಶಂಕರ್ ಪಾಟೀಲ್ ಅವರು ಸಹ ಆಗಮಿಸಿದ್ದಾರೆ, ಅವರಿಗೆ ಗೌರವ ಅರ್ಪಣೆ. ಧನ್ಯವಾದಗಳು. ದ್ವಿತೀಯ ಸಾಲಿನಲ್ಲಿರ್ತಕ್ಕಂಥವರಿಗೆ ತ್ವರಿತವಾಗಿ ಉಳಿದವರು ಸಹ ಬೇಗ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಬಂಧುಗಳೇ, 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷವಾಗಿ 400 ಎಕರೆಗಿಂತಲೂ ಹೆಚ್ಚು, ಸುಮಾರು 100 ಯೂನಿಟ್ಗಳು ಇಲ್ಲಿ ಬರಲಿದೆ. 100ಕ್ಕೂ ಹೆಚ್ಚು ಯೂನಿಟ್ಗಳು ಬರುತ್ತೆ. ಈಗಾಗಲೇ ತಿಳಿಸಿರೋ ಹಾಗೆ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗತ್ತೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಸಹ ಸಾಕಷ್ಟು ಉದ್ಯೋಗ ಬರೋದ್ರಿಂದ ಇಲ್ಲಿನ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಅತ್ಯಂತ ಸಂತೋಷದಿಂದ ಜೀವನವನ್ನ ಮಾಡಬಹುದು. ಇನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಹಾಗೂ ಗಣ್ಯರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ದೀಪವನ್ನು ಬೆಳಗಿಸೋದ್ರ ಮುಖೇನ ಈ ಭಾಗದ ಜನತೆಯ ಚರಿತ್ರೆಯಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಬೇಕಾಗುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಹಾಗೂ ಗಣ್ಯರು ದೀಪವನ್ನ ಬೆಳಗಿಸಲಿದ್ದಾರೆ. ಅವರ ಜೊತೆ ಗಣ್ಯಾತಿ ಗಣ್ಯರು ಸಹ ಉಪಸ್ಥಿತರಿದ್ದಾರೆ. ಹಚ್ಚೇವು ಕನ್ನಡದ ದೀಪ ಇಂಡೀಡ್. ಈ ಕಾರಣದಿಂದ ಕೊಪ್ಪಳ ಆಟಿಕೆಗಳ ಈ ಒಂದು ಕ್ಲಸ್ಟರ್ ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿ ಉತ್ತಮ ಕಾರ್ಯವನ್ನು ಮಾಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ BS ಯಡಿಯೂರಪ್ಪ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇನ್ನು ವೇದಿಕೆಯ ಎಡಭಾಗದಲ್ಲಿರ್ತಕ್ಕಂಥ ಪ್ಲಾಕ್ ಅನ್ನ ಅನಾವರಣಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ. ಈ ಒಂದು ಬಟನ್ ಒತ್ತುವುದರ ಮುಖೇನ, ಗುಂಡಿಯನ್ನು ಒತ್ತುವುದರ ಮುಖೇನ ಕೊಪ್ಪಳ ಟಾಯ್ ಕ್ಲಸ್ಟರ್ನಲ್ಲಿ ಬರುವಂತಹ ನಿಟ್ಟಿನಲ್ಲಿ ಇದೊಂದು ಮಹತ್ತರವಾಗಿರತಕ್ಕಂಥ ಹೆಜ್ಜೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಶ್ರೀ ಗೌರವ್ ಗುಪ್ತಾ ಅವರಿಂದ ಕೀನೋಟ್ ಅಡ್ರೆಸ್. ಅವರು ಆರಂಭಿಕ ನುಡಿಗಳಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ತಿಳಿಸುತ್ತಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಗೌರವ್ ಗುಪ್ತಾ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಕೈಗಾರಿಕಾ ಸಚಿವರುಗಳಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಮಾನ್ಯ ಕೃಷಿ ಸಚಿವರಾದ ಮತ್ತು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀ BC ಪಾಟೀಲ್ ಅವರೇ, ಉಸ್ತುವಾರಿ ಸಚಿವರಾದ ಶ್ರೀ BC ಪಾಟೀಲ್ ಅವರೇ, ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿಗಳಾದ ಶ್ರೀ CC ಪಾಟೀಲ್ ಅವರೇ, ಅರಣ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರೇ, ಮಾಜಿ ಕೈಗಾರಿಕಾ ಸಚಿವರು ಹಿರಿಯರಾದ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರೇ, ಕೊಪ್ಪಳಿನ ಮಾನ್ಯ
ಶಾಸಕರಾದ ಶ್ರೀ ಹಾಲಪ್ಪ ಆಚಾರ್ ಅವರೇ, ಶಾಸಕರುಗಳಾದ ಸನ್ಮಾನ್ಯ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರೇ, ಪರಪ್ಪ ಮುನವಳ್ಳಿ ಅವರೇ, ಅಮರೇಗೌಡ ಬೈಯಪ್ಪರವರೇ, ಶಂಕರ್ ಪಾಟೀಲ್ ಮುನೇನಕಪ್ಪ ಅವರೇ, ಬಸವರಾಜ್ ದೊಡ್ಡಸುಗೂರ್ ಅವರೇ, ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಗಣ್ಯರೇ, ಶ್ರೀ ಅರವಿಂದ್ ಮೆಳಗೇರಿ, ಚೇರ್ಮನ್ ಆ್ಯಂಡ್ CEO ಏಕಸ್ ಗ್ರೂಪ್ ಇವರೇ, ನನ್ನ ಸಹೋದ್ಯೋಗಿಗಳಾದ ಕಮಿಷನರ್ ಇಂಡಸ್ಟ್ರಿ ಶ್ರೀ ಗುಂಜನ್ ಕೃಷ್ಣ, ಶ್ರೀಮತಿ ಗುಂಜನ್ ಕೃಷ್ಣ, ಶಿವಶಂಕರ್ ಅವರೇ, BC ಕೊಪ್ಪಳ್ ವಿಕಾಸ್ ಸುರಾಲ್ಕರ್, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರಗಳೇ, ಇವತ್ತು ಬಹಳ ಹೆಮ್ಮೆಯ ವಿಷಯ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಬಗ್ಗೆ ಇರತಕ್ಕಂತಹ ಈ ಭೂಮಿ ಪೂಜನ ಸಮಾರಂಭದಲ್ಲಿ ನಾವು ಇಲ್ಲಿ ಸೇರಿದ್ದೀವಿ. ಇದೊಂದು ಬಹಳ ಕ್ರಾಂತಿಕರವಾಗಿರ್ತಕ್ಕಂಥದ್ದು ಬದಲಾವಣೆ. ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಇರ್ತಿರಲಿಲ್ಲ. ಬಹುಶಃ ಒಂದು ಕಾಟೇಜ್ ಇಂಡಸ್ಟ್ರೀಸ್ ಮಟ್ಟದಲ್ಲಿ ಇರ್ತಕ್ಕಂಥದ್ದು ನಾವು ಹಿಂದೆ ನೋಡಿದ್ದೀವಿ. ಆದರೆ ಚೀನಾ ದೇಶದಿಂದ ಈ ಕಡೆ ಆಗಮಿಸ್ತಿರ್ತಕ್ಕಂತಹ ಈ ಇಂಡಸ್ಟ್ರಿ, ಟಾಯ್ಸ್ ಇಂಡಸ್ಟ್ರೀಸು ಬಹಳ ಪ್ರಮುಖವಾಗಿರ್ತಕ್ಕಂಥ ಇಂಡಸ್ಟ್ರಿ. ಈ ಇಂಡಸ್ಟ್ರಿಗೆ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ ಏನಿದೆ ಅದನ್ನು ಈಗಾಗಲೇ ಚೇರ್ಮನ್ ಏಕಸ್ ಗ್ರೂಪ್ನವರು ಹೇಳಿದ್ದಾರೆ. 25,000 ಜನರಿಗೆ ನೇರ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು, ನೇರ ಜಾಬ್ಸ್ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನೋಡೋದಾದರೆ 1 ಲಕ್ಷಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಾಜೆಕ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಸಂಗತಿ. ಇದರ ಮೂಲಕ ಕೊಪ್ಪಳ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದರ ಮೂಲಕ ಕೊಪ್ಪಳ ಮಾತ್ರವಲ್ಲ, ಇಡೀ ಉತ್ತರ ಕರ್ನಾಟಕಕ್ಕೆ ತುಂಬ ಒಳ್ಳೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಭಾರತ ಸರ್ಕಾರದಲ್ಲಿ ಆತ್ಮನಿರ್ಭರ ಭಾರತ ನಮ್ಮ ಪ್ರಧಾನಿಯವರದು ಏನು ಕನಸಿದೆ, ಅದರಲ್ಲಿ ಕೂಡ ಇದು ಬಹಳ ಇಂಪಾರ್ಟೆಂಟ್ ಪ್ರಯಾರಿಟಿ ಸೆಕ್ಟರ್ ಆಗಿದೆ. ಅದಕ್ಕೋಸ್ಕರ ಈ ಪ್ರಾಜೆಕ್ಟು ಇಲ್ಲಿ ತಂದಿರ್ತಕ್ಕಂತಹ ಪ್ರವರ್ತಕರಾದ, ಪ್ರಮೋಟರ್ಗಳಾದ ಶ್ರೀ ಅರವಿಂದ್ ಮೆಳಗೇರಿ ಅವರಿಗೆ ನಾನು ಕೂಡ ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ. ಈಗಾಗಲೇ ಬೆಳಗಾವಿನಲ್ಲಿ ಅವರು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಸ್ಪೆಷಲ್ ಇಕಾನಮಿಕ್ ಝೋನ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರ ಮೂಲಕ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಬರೇ ಬ್ಯಾಂಗ್ಳೂರ್ ಸುತ್ತಮುತ್ತ ಮಾತ್ರವಲ್ಲ, ಉತ್ತರ ಕರ್ನಾಟಕದಲ್ಲಿ ಕೂಡ ನಾವು ಯಾವುದೇ ಕಂಪ್ನಿ ಇದ್ದರೂ ಕೂಡ, ಬೋಯಿಂಗ್ ಇದ್ದರೂ ಕೂಡ, ಏರ್ಬಸ್ ಇದ್ದರೂ, ಬೇರೆ ಯಾವ್ಯಾವುದು ಕಂಪ್ನಿ ಇದೆ ಅವರಿಗೆ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಸೋರ್ಸಿಂಗ್ ಇರ್ತಕ್ಕಂಥದ್ದು ಅವರು ಅಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಸಲುವಾಗಿ ಕೂಡ ಚೀನಾ ದೇಶಗಳ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಸ್ ಅನ್ನು ಗುರುತು ಮಾಡಿದ್ದಾರೆ. ಅದರ ಮೂಲಕ ಇಲ್ಲಿ ಇನ್ವೆಸ್ಟ್ಮೆಂಟು, ಒಂದು ಬಂಡವಾಳ ಮಾಡಲಿಕ್ಕೆ ಇದೆ. ಮತ್ತು ಚೀನಾ ದೇಶದವರು ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹದ್ದು ಕೂಡ ಸುಮಾರು ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂತಹ 6 ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಅನ್ನು ಕೂಡ ಗುರುತು ಮಾಡಿದ್ದಾರೆ. ಇದೊಂದು ಕ್ಲಸ್ಟರ್ ಆಗಿ ಡೆವಲಪ್ ಆಗುತ್ತೆ. ಈ ಕ್ಲಸ್ಟರ್ನಲ್ಲಿ ಹಲವಾರು ಕಂಪ್ನೀಸ್ಗಳು ಬರಲಿಕ್ಕೆ ಇದ್ದಾವೆ. ಈ ಕಂಪ್ನೀಸ್ಗಳು 6 ಕಂಪ್ನೀಸ್ ಅವರ ಜೊತೆಗೆ MOU ಕೂಡ ಇವತ್ತು ಆಗಲಿಕ್ಕೆ ಇದೆ. ಈ ಸಮಾರಂಭದಲ್ಲಿ ಸುಮಾರು 20 ವರ್ಷ ಹಿಂದೆ, 23 ವರ್ಷ ಹಿಂದೆ ನಾನು ರಾಯಚೂರು ಜಿಲ್ಲೆಯಲ್ಲಿ, ಆಗ ಅವಿಭಜಿತ ವಿಭಜನೆ ಆಗಿರಲಿಲ್ಲ, ಕೊಪ್ಪಳ ಜಿಲ್ಲೆ ಉದಯ ಆಗಿರಲಿಲ್ಲ. 1997ನೇ ಇಸ್ವಿನಲ್ಲಿ ನಾನು ಇಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಆಗಿನ ಸಂದರ್ಭದಲ್ಲಿ ಕೂಡ ಕೊಪ್ಪಳ ಬಹಳ ಉದ್ಯಮಶೀಲ ಆಗಿರ್ತಕ್ಕಂಥದ್ದು ಒಂದು ಜಿಲ್ಲೆ ಆಗಿತ್ತು. ಆಗ ಇಲ್ಲಿ ಅಕ್ಕಿ ಗಿರಣಿಗಳು ಮತ್ತು ಮೈನಿಂಗ್, ಸ್ಟೀಲ್ ಇರ್ತಕ್ಕಂಥದ್ದು ಇದಿತ್ತು. ಇದೊಂದು ಬಹಳ ಹೆಮ್ಮೆಯ ಸಂಗತಿ. ಇಲ್ಲಿ ಈ ನಮ್ಮ ರಾಷ್ಟ್ರದ ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಕ್ಲಸ್ಟರ್ ಎಸ್ಟಾಬ್ಲಿಷ್ ಆಗ್ತಕ್ಕಂಥದ್ದು ಬಹಳ ಹರ್ಷದ ಸಂಗತಿ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಒತ್ತು ನೀಡಿರ್ತಕ್ಕಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕೈಗಾರಿಕಾ ಸಚಿವರುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಈ ಪ್ರಾಜೆಕ್ಟು ಒಂದೇ ಒಂದು ಪ್ರಾಜೆಕ್ಟ್ ಮಾತ್ರವಲ್ಲ, ಇದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಪ್ರಾಜೆಕ್ಟ್ಸು ಬರುವ ದಿನಗಳಲ್ಲಿ ಸ್ಥಾಪನೆ ಆಗಲಿಕ್ಕೆ ಇದೆ. ಕೋವಿಡ್ ಪೀರಿಯಡ್ನಲ್ಲಿ ಕೂಡ, ಕೋವಿಡ್ನಲ್ಲಿ ಎಲ್ಲರೂ
ಏನು ನಮ್ಮಲ್ಲಿ ಒಂದು ಹಿಂದೇಟ ಬೀಳುತ್ತೆ, ಔದ್ಯೋಗಿಕ ಕೈಗಾರಿಕಾ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಒಂದು ಭಾವನೆ ಇದ್ದಿತ್ತು. ಆದರೆ ಸನ್ಮಾನ್ಯ ಅವರ ನೇತೃತ್ವದಲ್ಲಿ ಹಲವಾರು ಬದಲಾವಣೆಗಳು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಡ್ಯಾವೋಸ್ ವರ್ಲ್ಡ್ ಎಕಾನಮಿಕ್ ಸಮಿಟ್ ಜಾನ್ವರಿನಲ್ಲಿ ಭಾಗವಹಿಸಿದ ನಂತರ ಹಲವಾರು ವಿಷಯಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಭೂ ಬದಲಾವಣೆಗಳು, ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ಇರ್ತಕ್ಕಂಥ ಬದಲಾವಣೆಗಳು, ಲೇಬರ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬದಲಾವಣೆಗಳು, ಅದೇ ರೀತಿಯಲ್ಲಿ ಒಂದು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು, ಇದೆಲ್ಲವೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಇದರ ಮೂಲಕ ಬರುವ ದಿನಗಳಲ್ಲಿ ನಮಗೆ ಇನ್ನೂ ಜಾಸ್ತಿ ಉದ್ಯೋಗಗಳು ನಮ್ಮಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು ಕೂಡ ಅವರು ತಮ್ಮದೇ ಆದ ಸಣ್ಣ ಗುಡಿ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡಬಹುದು, ದೊಡ್ಡ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು ಮತ್ತು ಅದರ ಮೂಲಕ ಜನರಿಗೆ ಇನ್ನೂ ಹೆಚ್ಚಿನ ಉದ್ಯೋಗಾವಕಾಶವನ್ನು ಕೊಡಲಿಕ್ಕೆ ಅವರು ಸಿದ್ಧ ಆಗ್ತಾರೆ. ಸೊ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಕೈಗಾರಿಕಾ ಸಚಿವರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳ್ತಾ, ಮಾನ್ಯ RV ದೇಶಪಾಂಡೆ ಸಾಹೇಬರು ನಮ್ಮ ಹಿಂದಿನ ಮಾಜಿ ಕೈಗಾರಿಕಾ ಸಚಿವರು, ಹಿರಿಯರು, ಬಹುಶಃ ಅವರ ಕಾಲದಲ್ಲಿ 2018ರಲ್ಲಿ ಇದನ್ನು ಪ್ರಾಜೆಕ್ಟ್ಗೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೀವಿ. 2 ವರ್ಷ ನಂತರ ಇದು ಸಾರ್ಥಕವಾಗಿದೆ, ನಮ್ಮ ಮುಂದೆ ಬಂದಿದೆ. ಅದಕ್ಕೋಸ್ಕರ ಅವರು ಕೂಡ ಮತ್ತು ಅದೇ ರೀತಿಯಲ್ಲಿ ಕರಡಿ ಸಂಗಣ್ಣ ಅವರು, ಮಾನ್ಯ ಸಂಸದರು ಕೊಪ್ಪಳ ಕ್ಷೇತ್ರ ಮತ್ತು ಎಲ್ಲ ಮುಖಂಡರುಗಳು ಇಲ್ಲಿ ಈ ಪ್ರಾಜೆಕ್ಟ್ ಸಲುವಾಗಿ ನಮಗೆ ಪೂರ್ಣ ರೀತಿಯ ಸಹಾಯವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ಸಮಾರಂಭ ಬಹಳ ಒಳ್ಳೆಯದಾಗಿದೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಫೂರ್ತಿ ಮಾಡಿಕೊಟ್ಟಿದ್ದಾರೆ. ಅವರು ಪುನಃ ಧನ್ಯವಾದಗಳನ್ನು ಹೇಳ್ತಾ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಶ್ರೀ ಗೌರವ್ ಗುಪ್ತಾ ಅವರು ವಿಶೇಷವಾಗಿ ಕೊಪ್ಪಳ ಜನತೆಯ ಈ ಒಂದು ಕೈಗಾರಿಕಾ ನಿಟ್ಟಿನಲ್ಲಿ ಇರ್ತಕ್ಕಂಥ ಜ್ಞಾನದ ಬಗ್ಗೆ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಉತ್ತಮ ಬೆಳವಣಿಗೆಯಲ್ಲಿ ಆಗಲಿದೆ ಅಂತ ತಿಳಿಸಿದ್ದಾರೆ. ಗೌರವ್ ಗುಪ್ತಾ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಬಂಧುಗಳೇ, ಈ ಸಂದರ್ಭದಲ್ಲಿ ನಾವು ಭೂಮಿ ಪೂಜೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಡೆಸಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವ ರೀತಿ ಒಂದು ಹೊಸ ರೂಪುರೇಷೆ ನಿರ್ಮಾಣ ಆಗಲಿದೆ, ಹೀಗೆ ಹಲವು ಮಾಹಿತಿಗಳು, ಜೊತೆಗೆ ಮುಂದಿರತಕ್ಕಂಥ ಗ್ರಾಹಕರಿರ್ಬೋದು, ಪಾರ್ಟ್ನರ್ಗಳಿರ್ಬೋದು, ಅವರ ಮುಖೇನ ಅವರ ಪ್ರತಿಕ್ರಿಯೆ ಏನು, ಮುಂದಿನ ಸುಮಾರು 4-5 ನಿಮಿಷಗಳಲ್ಲಿ ಈ ವಿಡಿಯೋದಲ್ಲಿ ನೋಡಿ ಬರೋಣ. ವಿಡಿಯೋ ಪ್ಲೀಸ್. ACUS SEZ is India's first notified precision engineering and manufacturing special economic zone, hosting fully integrated and co-located facilities supporting the entire manufacturing value stream. Spread over 250 acres, the SEZ has established India as a preferred supply chain partner for global players. ACUS SEZ also houses a 200,000 square foot toy manufacturing facility catering to major toy brands. This proof of concept is based on sustainable vertical integration of various stages of the manufacturing process. Discover India's first toy manufacturing cluster, your gateway to reliable manufacturing solutions. A one-stop destination facilitating the manufacturing of toys of the future. Kopal Toy Cluster is an internationally competitive, self-sustained ecosystem catering to all infrastructure requirements of the toy industry. With access to the highway, ports, airports, and major cities, the cluster provides efficient network of connectivity. Kopal Toy Cluster is located 375 kilometers north of Bangalore and close to Hubali, a major trading hub in Karnataka. Supported by abundant pool of skilled and semi-skilled manpower, the toy cluster is projected to generate close to 1 lakh jobs, direct and indirect, in the near future. The self-sustained campus in Kopal offers features and benefits unmatched elsewhere in India, with the capability to design and develop capacities as per customer requirements. Spread across 400 acres, the cluster consists of SEZ and domestic tariff area earmarked. The
cluster is on National Highway 63 and well connected through other modes of transportation, such as railway network and seaport, offering good logistics connectivity. Equipped with ideal industrial infrastructures such as roads and connectivity, power, water, and sewage, it provides seamless manufacturing operations. With all the necessary statutory approvals and legal compliances in place to speed up the industrialization process. The built-to-suit facilities are designed to cater to both large multinationals as well as small and medium-sized enterprises. The unit holders in the free zone are eligible for various fiscal and non-fiscal incentives, reducing the tax component and thereby improving margins. The enclosed campus area is highly secured with 24/7 CCTV surveillance and security personnel in all areas. Adequate green cover to ensure an environment-friendly campus. With multimodal logistics connectivity and world-class infrastructure and easy access to workforce, Copal Toy Cluster is positioned as the premier sourcing destination for global toy brands. Customer testimonials clipping, please. May I take this opportunity to applaud and congratulate Aqueous for building the first toy cluster in India, and wish you all the best at your groundbreaking ceremony today. There are fantastic opportunities to grow globally in this sector, and this cluster approach positions India to be competitive in manufacturing. It's important to build a self-sustained ecosystem, and establishing the required infrastructure of labor, utilities, and custom clearance are key. I also encourage you to attract supply chain partners in product development, tooling, and component manufacturing that supply our industry. Sorry, I cannot be with you today to celebrate, but send you my very best wishes for the future. Hi, this is Isaac Larian. I'm CEO of MGA Entertainment, the world's largest privately held toy company. I want to take a moment to congratulate Arvind and Aqueous for taking this important step and creating the biggest toy cluster in Copal, India to manufacture toys. This is very important for a global toy business, especially because India has a great workforce who is very educated, and this will be a game changer and an alternative to China. I look forward to working with you and giving you guys a lot of business. Thank you so much and best of luck. Good morning, Mr. Arvind and the board members of Aqueous. When I came to know Arvind in the year of 2017, he told me that he is eager to build up a toy cluster in India. Today, I can see his vision come true. India, especially Copal, is a right place for a good alternate to China for toys manufacturing. Government support will drive a bigger success to the manufacturers when there's a facilitation of subsidizing the factory fixed assets, wages, freight, power, rent, and workers' training, as well as building a self-sustained ecosystem which gives a big confidence to the investors in manufacturing. I, Christopher C., on behalf of Musical Group, send my best wishes to the success of Aqueous on building up a toy cluster in India and its groundbreaking ceremony today. Congratulations. Thank you. Congratulations to Aqueous on the groundbreaking of Copal Toy Cluster. Its vision to develop an ecosystem is very pioneering.
toy manufacturing is not just about assembling toys. It is complicated, which includes designing, engineering, and many other things. The couple toy cluster will kickstart the toy manufacturing industry in India and bring a lot of job opportunities. As toy manufacturers, we believe that toys bring happiness to families and bond families closer together. This is a very happy industry. I, Jeffrey Lam, wish Equus the very best in delivering happiness to the world. Congratulations. Today, we all have a reason to be happy as the groundbreaking ceremony of the Kopal Toy Cluster happens, which is an initiative of the ACSS Private Limited under the Government of Karnataka's Cluster Development Program. I am sure this toy cluster development will give the much needed boost for the ecosystem development of toy manufacturing in India, which is in alignment with our Prime Minister's call for a self-reliant or Atmanirbhar India. Wishing all the very best for the toy cluster in Kopal and looking forward to continue the great association between Spin Master and the toy cluster activities in future. Wishing you all a very happy new year. Thank you. Hello everyone, I, John Leung, Chairman of GFT, have a great happiness to congratulate Aquis for the groundbreaking ceremony in Global. As the joint venture partner with Aquis for toy making, GFT is exciting to be a part of the journey to build a toy ecosystem in India. With the ecosystem which will have toy making, packaging, paint makers, and of course the toy makers. Aquis is making a big contribution in making India a global toy manufacturing destination. We are very happy to work with Aquis and congratulate them again for the great vision. Thank you so much. Hello everyone. It gives me extraordinary happiness to address this august audience today. Kopal is an Aquis consumer dream project to make India a leading toy development and manufacturing global hub. This is a $100 billion industry and the opportunities are limitless. To establish this industry, an ecosystem is critical. Kopal will be the benchmark for this industry. I can already envisage multiple toy manufacturing units, packaging, tooling, paint making, and numerous other allied industries coming up on this site. At its peak, we envisage 1 lakh families in this country will draw sustenance from this initiative. I'm honored, humbled, and excited to be a part of this journey. I wish all of us all the best. Hello, I'm Walt Sermons, Chief Operating Officer of Aquis' toy manufacturing business. Today's groundbreaking marks the beginning of another journey to enhance the global prominence and economic growth of the state of Karnataka and India as a whole. As I look back on the beginnings of the Aquis SEZ at Belgaum, it is exciting to think where this place will be in just 5 short years. We are grateful for the contributions of everyone here in getting us to this special day. ಒಟ್ಟಿನಲ್ಲಿ ವಿಶೇಷವಾಗಿ ವಿಶ್ವಮಟ್ಟದಲ್ಲಿ ಕೊಪ್ಪಳ ವಿಶೇಷವಾಗಿ ಭಾರತ ದೇಶಕ್ಕೆ ಒಂದು ಮುಂಚೂಣಿಯಾಗಿ ಈ ರೀತಿಯಾದಂಥ ಒಂದು ಕ್ಲಸ್ಟರ್ ಆಗ್ತಾ ಇರೋದು ಸಂತೋಷ. ನಾವೆಲ್ಲರೂ ಒಮ್ಮೆ ಕರತಾಡವನ್ನು ಮಾಡಿ ಈ ಒಂದು ಅದ್ಭುತವಾದ ಪ್ರಯತ್ನದಿಂದ ಭಾರತಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏಕಸ್ SEZ ಅವರು ಹಲವು ಸಂಸ್ಥೆಗಳೊಡನೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದ 6 ಸಂಸ್ಥೆಗಳ ಹಿರಿಯರು ಏಕಿಸ್ ಕಂಪನಿಯ ಜೊತೆ ಈ ಒಪ್ಪಂದ ಪತ್ರದ ವಿನಿಮಯವನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮಾಡಿಕೊಳ್ಳಲಿದ್ದಾರೆ. ನಾನು ಆ ಸಂಸ್ಥೆಯವರನ್ನ ಮೇಲ್ಕರಿತೀನಿ. ಅವರು ಮೊಟ್ಟಮೊದಲನೇದಾಗಿ ಪ್ಲೇಗ್ರೋ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ಮನು ಗುಪ್ತಾ ಅವರು ಅರವಿಂದ್ ಮೆಳ್ಳಿಗೇರಿಯವರನ್ನೇ ಈ ಒಪ್ಪಂದ ವಿನಿಮಯವನ್ನ ಮಾಡಿಕೊಳ್ಳಲಿದ್ದಾರೆ. ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ವಿಶೇಷವಾಗಿ
ಪ್ಲೇಗ್ರೋ ಇಂಡಸ್ಟ್ರೀಸ್ ವಿಶ್ವದಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೇನೆ ರಿಮೋಟ್ ಕಂಟ್ರೋಲ್ ಟಾಯ್ ಕಾರ್ಸ್ ಅನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಬಂಧುಗಳೇ ಗಮನಿಸಿ, 4 ಲಕ್ಷ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ರಿಮೋಟ್ ಕಂಟ್ರೋಲ್ ಟಾಯ್ ಕಾರ್ಸ್ ಅನ್ನ 15 ಮಿಲಿಯನ್ ಅಮೆರಿಕನ್ ಡಾಲರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ 5,000 ಜನಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನ ಸಿಗಲಿದೆ. ಪ್ಲೇಗ್ರೋ ಇಂಡಸ್ಟ್ರೀಸ್ ಹಾಗೂ ಏಕೆಸ್ನ ಮನುಗುಪ್ತಾ ಅರವಿಂದ್ ಮೆಳ್ಳಿಗೇರಿ ಅವರಿಗೆ ಅಭಿನಂದನೆಗಳು. ಇನ್ನು ಸ್ಟರ್ಲಿಂಗ್ ನ್ಯೂ ಹೊರೈಸನ್ಸ್ ಪ್ರೈವೇಟ್ ಲಿಮಿಟೆಡ್ ಗೌರವ್ ಘೈ ಹಾಗೂ ಅರವಿಂದ್ ಮೆಳ್ಳಿಗೇರಿ ಅವರು ಒಪ್ಪಂದ ವಿನಿಮಯವನ್ನು ಮಾಡಿಕೊಳ್ಳಲಿದ್ದಾರೆ. 50,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ 10 ಮಿಲಿಯನ್ US ಡಾಲರ್ಸ್ನ ಇನ್ವೆಸ್ಟ್ಮೆಂಟ್ನಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ದೊರಕಲಿದೆ. ಅಭಿನಂದನೆಗಳು ಸ್ಟರ್ಲಿಂಗ್ ನ್ಯೂ ಹೊರೈಸನ್ಸ್ ಪ್ರೈವೇಟ್ ಲಿಮಿಟೆಡ್. ಇನ್ನು ಮೈಕ್ರೋ ಪ್ಲಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ವಿಜೇಂದ್ರ ಬಾಬು ಹಾಗೂ ವಿಕ್ರಮ್ ಅಣ್ಣಪ್ಪ ಅವರು ಒಪ್ಪಂದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಮೈಕ್ರೋ ಪ್ಲಾಸ್ಟಿಕ್ಸ್ನ ಸಂಸ್ಥೆಯವರು ಭಾರತದ ಅತ್ಯಂತ ದೊಡ್ಡದಾದ ಹಾಗೂ ಎಕ್ಸ್ಪೋರ್ಟರ್ ಆಫ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಟಾಯ್ಸ್, ಇವರು ಸಹ 40 ಮಿಲಿಯನ್ US ಡಾಲರ್ಸ್ನ ಇನ್ವೆಸ್ಟ್ ಮಾಡಲಿದ್ದಾರೆ. ಅಭಿನಂದನೆಗಳು ಮೈಕ್ರೋ ಪ್ಲಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಯಾಕೋ ಏನೋ ಕೊಪ್ಪಳದ ಜನತೆಗೆ ಚಪ್ಪಾಳೆ ಹೊಡೆಯುವಂತ ಅಭ್ಯಾಸ ಇಲ್ವೇನ್ರಿ? ಅದು ಕೊಪ್ಪಳದ ಜನತೆ ಅಂದ್ರೆ ಚಪ್ಪಾಳೆ ಬೆಂಗಳೂರು, ದೆಹಲಿ, ವಿದೇಶಕ್ಕೂ ತಲುಪಬೇಕು. ಇನ್ನು ಹಾಟ್ ಶಾಟ್ ಟೂಲಿಂಗ್ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನ ಸುಹಾಸ್ ಜೋಗ್ಲೇಕರ್ ಹಾಗೂ ಏಕಸ್ನ ವಿಕ್ರಮ್ ಅಣ್ಣಪ್ಪ ಇದು ಒಪ್ಪಂದ ವಿನಿಮಯ ಮಾಡ್ಕೋತಾರೆ. ನಿಮ್ಮ ಕರ್ತಾಡನ ನಿರಂತರವಾಗಿ ಬರ್ತಾ ಇರಬೇಕು. 1 ಲಕ್ಷ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ 6 ಮಿಲಿಯನ್ US ಡಾಲರ್ಸ್ನ ಇನ್ವೆಸ್ಟ್ ಮಾಡಲಿದ್ದಾರೆ. 600ಕ್ಕೂ ಹೆಚ್ಚು ಜನ ಉದ್ಯೋಗವನ್ನು ಕೊಡಲಿದ್ದಾರೆ. ಹಾಟ್ ಶಾಟ್ ಟೂಲಿಂಗ್ ಅವರು ವಿಶೇಷವಾಗಿ ಇಂಜೆಕ್ಷನ್ ಬ್ಲೋ ಮೋಲ್ಡಿಂಗ್. ಇನ್ನು ಏಕಸ್ ಎಂಜಿನಿಯರ್ಡ್ ಪ್ಲಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ಯಾರಿಮಾ ಹಾಗೂ ಪ್ರಸನ್ನ ಕುಮಾರ್ ಅವರು ವಿಕ್ರಮ್ ಅಣ್ಣಪ್ಪ ಅವರೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದು ಕೊಪ್ಪಳ ಜನತೆಯ ನಿಜವಾದ ಒಂದು ಬೆಂಬಲ ಪ್ರತಿಕ್ರಿಯೆ. ವಿಶೇಷವಾಗಿ ಇಲ್ಲೂ ಸಹ ಆಟಿಕೆಗಳನ್ನ 6 ಲಕ್ಷ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. 60 ಮಿಲಿಯನ್ US ಡಾಲರ್ಸ್ನ ಇನ್ವೆಸ್ಟ್ಮೆಂಟ್ ನಡೆಯಲಿದೆ. ಏಕಸ್ ಎಂಜಿನಿಯರ್ಡ್ ಪ್ಲಾಸ್ಟಿಕ್ಸ್ಗೆ ಅಭಿನಂದನೆಗಳು. ಹಾಗೂ ಅಂತ್ಯದಲ್ಲಿ ಏಕಸ್ ಫೋರ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಆನಂದ್ ದಾಸ್ ಅವರು ಬರಲಿದ್ದಾರೆ. ಅವರು ಸಹ ವಿಕ್ರಮ್ ಅಣ್ಣಪ್ಪ ಅವರೊಂದಿಗೆ ಒಪ್ಪಂದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 8 ಲಕ್ಷ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ 80 ಮಿಲಿಯನ್ ಅಮೆರಿಕನ್ ಡಾಲರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಲಿದ್ದಾರೆ. 8,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶ ದೊರಕಲಿದೆ. ಈ ರೀತಿಯಾಗಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡಲಾಗ್ತದೆ. ಈ ಎಲ್ಲ ಕಂಪನಿಗಳ ಮುಖ್ಯಸ್ಥರಿಗೆ ಅಭಿನಂದನೆಗಳು. ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಮಾತುಗಳನ್ನ ಆಲಿಸುವಂತಹ ಸಮಯ. ಆರಂಭದಲ್ಲಿ ಹಳಿಯಾಳ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿಶೇಷವಾಗಿ ಮಾಜಿ ಸಚಿವರು, ಹಲವು ಹುದ್ದೆಗಳನ್ನು ನಿರ್ವಹಿಸಿ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಮುಂಚೂಣಿ ಬರುವಂತೆ ಮಾಡಿದ್ದಾರೆ ಶ್ರೀ RV ದೇಶಪಾಂಡೆ ಅವರು. ಅವರಿಗೆ ಗಂಟಲು ಸರಿ ಇಲ್ಲದಿದ್ದರೂ ಸಹ 1 ನಿಮಿಷ ನಾನು ಮಾತಾಡ್ತೇನೆ ಜನತೆಗೆ ಉದ್ದೇಶಿಸಿ ಅಂತ ತಿಳಿಸಿದ್ದಾರೆ. ದಯಮಾಡಿ ಶ್ರೀ RV ದೇಶಪಾಂಡೆ ಅವರು ಬರಬೇಕಾಗಿದೆ. ರಾಷ್ಟ್ರದಲ್ಲಿ ಮೊದಲೇ ಟಾಯ್ ಕ್ಲಸ್ಟರ್ ಕರ್ನಾಟಕದಲ್ಲಿ ಕೊಪ್ಪಳದಲ್ಲಿ ಆಗಿದ್ದು ಅರವಿಂದ್ ಮೆಳ್ಳಿಗೇರಿಯಿಂದ. ಹಾಗಾಗಿ ನಾ ಸರ್ಕಾರಕ್ಕೂ ಸಹ ಅಭಿನಂದಿಸ್ತೇನೆ, ಅಧಿಕಾರಿಗಳು ಸಲ್ಲಿಸ್ತೇನೆ. ಆದರೆ ಅರವಿಂದ್ ಮಾನ್ಯ ಮುಖ್ಯಮಂತ್ರಿಗಳೇ ಡಿಸರ್ವ್ ಸಮ್ ರೆಕಗ್ನಿಷನ್. ಇಂಥ 50 ವರ್ಷದಲ್ಲಿ ಒಂದು ಹೊಸ ಕ್ರಾಂತಿ ಕೈಗಾರಿಕಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. Toy aviation is a new age industry of the future. ಹಾಗಾಗಿ ನಾನು ಹೆಚ್ಚೇನು ಹೇಳುವುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ದಿಕ್ಕಿನಲ್ಲಿ ವಿಚಾರ ಮಾಡಕ್ಕೆ ಮುಖ್ಯಮಂತ್ರಿಗಳು ನಾವು 83ನೇ ಇಸ್ವಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸ್ನೇಹಿತರಾದ್ರೆ. ಅವರು ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೆ 83ನೇ ಇಸ್ವಿಯಲ್ಲಿ ಬೆಂಬಲ ಕೊಟ್ಟಿದ್ರು ಆಚಾರ್ಯ ಲೀಡರ್ಶಿಪ್ನಲ್ಲಿ. ಅವು ನಾನು ಶಾಸಕ. ಹಾಗಾಗಿ ಒಳ್ಳೆ ಕೆಲಸ ಆಗಲಿ, ಕೈಗಾರಿಕೂ ಬರಲಿ. ನನ್ನ ಸೌಭಾಗ್ಯ, ನಾ ಕೈಗಾರಿಕಾ ಮಂತ್ರಿ ಇದ್ದಾಗ ಈ ಪ್ರಾಜೆಕ್ಟ್ಗೆ ನಾ ಅನುಮತಿ ಕೊಟ್ಟಿದ್ದೆ. ಈ ಪ್ರಾಜೆಕ್ಟ್ಗೆ ಅನುಮತಿ ನಾ ಕೊಟ್ಟಿದ್ದೆ. ಇಷ್ಟು ಹೇಳಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅರವಿಂದ್ ಸಹ ಅವ್ರ ಫ್ಯಾಮಿಲಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸು ನಮ್ಮ ರಾಜ್ಯದಲ್ಲಿ ತರಬೇಕು. ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದ ಜಗದೀಶ್ ಶೆಟ್ಟರ್ ನನಗೆ ಹೇಳಿದರು ಇನ್ನೂ ಹೆಚ್ಚು ಮಾಡಬೇಕಂತ ಹೇಳಿ
ಅವ್ರು ಅಭಿನಯಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲ ಆತ್ಮೀಯ ಕೊಪ್ಪಳ ಜಿಲ್ಲೆಯ ಜನತೆಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶಾಸಕ ಆಲಪ್ಪ ಆಚಾರ್ ಅವರೇ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಮಾನ್ಯ ಸಂಸದರಾದ ಶ್ರೀ ಸಂಗಣ್ಣ ಕರಡಿ ಅವರೇ, ಮಾಜಿ ಸಚಿವರುಗಳಾದಂಥ HVK ಪಾಟೀಲ್ ಬರಬೇಕಾಗಿತ್ತು, ಅವರಿಗೂ ಕೂಡ ಸಲ್ಲಿಸಿ, ಹಾಗೂ ಶ್ರೀ ಬಸವರಾಜ ರಾಯರೆಡ್ಡಿ ಅವರೇ, ಏಕಸ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಅರವಿಂದ್ ಮೆಳಿಗೇರಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಸಚಿವ ಮಹಾದೇವರೇ, ಶಾಸಕ ಮಿತ್ರರೇ, ಗಣ್ಯರೇ, ಜನಪ್ರತಿನಿಧಿಗಳೇ, ಎಲ್ಲ ಅಧಿಕಾರಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಹಾಗೂ ಇಲ್ಲಿ ನೆರೆದ ಬಂಧು ಬಾಂಧವರೇ, ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಾಣಾಪುರದಲ್ಲಿ ಬೃಹತ್ ಟಾಯ್ ಕ್ಲಸ್ಟರ್ ಸ್ಥಾಪನೆಗೆ ಭೂಮಿ ಪೂಜೆ ಮಾಡುತ್ತಿರುವುದು ಈ ಭಾಗದ ಜನರ ಬಹುದಿನದ ಕನಸು ನನಸಾದಂತಾಗಿದೆ. ದೇಶದಲ್ಲಿ ಇದು ಉದ್ಯಮಶೀಲತೆಯನ್ನು ಹೆಚ್ಚಿಸುವುದರ ಜೊತೆಗೆ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವುದರ ಮೂಲಕ ಸುತ್ತಮುತ್ತಲಿನ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಆಟಿಕೆಗಳಿಗೆ ದೇಶ ವಿದೇಶಗಳಲ್ಲಿ ಅಪಾರ ಪ್ರಮಾಣದ ಬೇಡಿಕೆ ಇದೆ. ಆದರೆ ಭಾರತಕ್ಕೆ ಹೆಚ್ಚಿನ ಆಟಿಕೆಗಳು ಚೀನಾ ದೇಶದಿಂದ ಆಮದಾಗುತ್ತಿದ್ದು, ಲಾಕ್ಡೌನ್, ಕೊರೋನಾ, ಸಾಂಕ್ರಾಮಿಕ ರೋಗದ ಭಯ, ಹೆಚ್ಚಿನ ಆಮದು ಸುಂಕು ಹಾಗೂ ಚೀನಾ ವಸ್ತುಗಳ ನಿಷೇಧದಿಂದ ದೇಶೀಯವಾಗಿ ತಯಾರಾಗುತ್ತಿರುವ ಆಟಿಕೆಗಳಿಗೆ ಹೆಚ್ಚಿನ ಮಾರುಕಟ್ಟೆ ಕಲ್ಪಿಸಲು ಇದು ಸೂಕ್ತ ಸಮಯವಾಗಿದೆ. ದೇಶದ ಬಹುಪಾಲು ಜನ ಚಿಕ್ಕ ವಯಸ್ಸಿನವರಿದ್ದು ಆಟಿಕೆಗಳ ಬಳಕೆಯ ಪ್ರಮಾಣ ನಮ್ಮ ದೇಶದಲ್ಲಿ ಹೆಚ್ಚಿರುವುದರಿಂದ ಸ್ಥಳೀಯವಾಗಿ ಉತ್ಪಾದಿಸಿದರೆ ನಾವು ಚೀನಾ ದೇಶಕ್ಕೆ ಪ್ರಬಲ ಪೈಪೋಟಿ ನೀಡಬಹುದು, ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ರಫ್ತು ಮಾಡಬಹುದಾಗಿದೆ. ಇದರಿಂದ 25ರಿಂದ 30 ಸಾವಿರಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ, ಕೌಶಲ್ಯವಂತರಿಗೆ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ವಿಪುಲವಾದ ಉದ್ಯೋಗಾವಕಾಶವನ್ನು ಕಲ್ಪಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ಸರಣಿಯಲ್ಲಿ ಆತ್ಮನಿರ್ಭರ ಪರಿಕಲ್ಪನೆಯ ಮೂಲಕ ದೇಶದಲ್ಲಿ ಆಟಿಕೆಗಳ ಸಾಮಾನುಗಳ ಘಟಕದ ಉತ್ಪಾದನೆಯ ಅವಶ್ಯಕತೆ ಬಗ್ಗೆ ಪ್ರಸ್ತಾಪಿಸಿ, ವಿಶೇಷವಾಗಿ ರಾಮನಗರ ತಾಲೂಕಿನ ಚನ್ನಪಟ್ಟಣ, ಗೊಂಬೆಗಳು ಹಾಗೂ ಕೊಪ್ಪಳದಲ್ಲಿ ಪ್ರಾರಂಭಿಸಲಾಗುತ್ತಿರುವ ಬೃಹತ್ ಆಟಿಕೆ ಸಾಮಾನುಗಳ ಉತ್ಪಾದನಾ ಯೋಜನೆಯ ಬಗ್ಗೆ ಉಲ್ಲೇಖಿಸಿದ್ದು, ಈ ಪರಿಸ್ಥಿತಿಯಲ್ಲಿ ಈ ಯೋಜನೆಯು ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ತಾವು ಮನಗಾಣಬಹುದಾಗಿದೆ. ನಾನು ಈಗಾಗಲೇ ದಿನಾಂಕ 31/8/20 ಬರೆದ ಪತ್ರದಲ್ಲಿ ಆಟಿಕಾ ತಯಾರಿಕಾ ಘಟಕಕ್ಕೆ ವಿಶೇಷ ಬೆಂಬಲ, ರಿಯಾಯಿತಿ ನೀಡುವಂತೆ ಮಾನ್ಯ ಪ್ರಧಾನಮಂತ್ರಿಗಳನ್ನು ಕೇಳಿಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸ ನನ್ನದು. ಅಲ್ಲದೆ ಏರೋಸ್ಪೇಸ್ ವಿಶೇಷ ಆರ್ಥಿಕ ವಲಯಕ್ಕೆ SEZ ನೀಡಿರುವ ಪ್ರೋತ್ಸಾಹ ಹಾಗೂ ರಿಯಾಯಿತಿಗಳನ್ನು ಹಿಂದೆಗೆದುಕೊಳ್ಳದಂತೆ ಹಾಗೂ ಕೊಪ್ಪಳದಲ್ಲಿ ಪ್ರಾರಂಭಿಸಲಾಗುತ್ತಿರುವ ಆಟಿಕಾ ಉತ್ಪಾದನಾ ಘಟಕಕ್ಕೂ ಪ್ರೋತ್ಸಾಹ ಹಾಗೂ ರಿಯಾಯಿತಿಗಳನ್ನು ಮುಂದುವರಿಸುವಂತೆ ಮುಂಬರುವ ಆಯವ್ಯಯದಲ್ಲಿ ಘೋಷಿಸಲು ಮಾನ್ಯ ನಿರ್ಮಲಾ ಸೀತಾರಾಮನ್ ಇವರಿಗೆ ಪತ್ರ ಬರೆದಿರುತ್ತೇವೆ. ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ವಿಷಯವನ್ನು ಕೇಂದ್ರ ಹಣಕಾಸು ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರಸ್ತಾಪಿಸಿ ಮನವೊಲಿಸಬೇಕೆಂದು ವಿನಂತಿಸುತ್ತೇವೆ. ಬೆಳಗಾವಿಯಲ್ಲಿರುವ ದೇಶದ ಏಕೈಕ ಏರೋಸ್ಪೇಸ್ ಘಟಕವನ್ನು ಸ್ಥಾಪಿಸಿದ ಏಕಸ್ ಕಂಪನಿಯು ಕೊಪ್ಪಳದಲ್ಲಿ ದೇಶದ ಮೊದಲ ಹಾಗೂ ಅತಿದೊಡ್ಡ ಟಾಯ್ ಕ್ಲಸ್ಟರ್ ಪ್ರಾರಂಭಿಸಲು ಮುಂದೆ ಬಂದಿರುವುದಕ್ಕೆ ಕ್ವೆಸ್ಟ್ ಗ್ಲೋಬಲ್ ಕಂಪನಿಯು ಸಂಸ್ಥಾಪಕರು ಹಾಗೂ ಏಕಸ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡಿನ ಸ್ಥಾಪಕರಾದ ಶ್ರೀ ಅರವಿಂದ್ ಮೆಳಿಗೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅನಿವಾಸಿ ಭಾರತೀಯರಾಗಿ ವಿಶೇಷವಾಗಿ ಕರ್ನಾಟಕದ ಭಾಗದಲ್ಲಿ ಹೂಡಿಕೆ ಮಾಡಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವ ಶ್ರೀ ಮೆಳಿಗೇರಿಯವರ ಕಾರ್ಯ ಶ್ಲಾಘನೀಯವಾದದ್ದು. ಬೆಳಗಾವಿಯ ಹತ್ತರಗೇರಿಯಲ್ಲಿರುವ ಏಕಸ್ ಏರೋಸ್ಪೇಸ್ SEZನ ಬೆಳವಣಿಗೆಯನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ದಿನಾಂಕ 14 ನವೆಂಬರ್ 2009 ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದು ಈಗಲೂ ನೆನಪಿದೆ. ಅಲ್ಲದೆ ಮುಂದೆ ಜೂನ್ 15, 16, 2016 ಅಲ್ಲಿಯ API ಘಟಕದ ಉದ್ಘಾಟನೆಯೂ ಸಹ ಈಗಿನ ಕೈಗಾರಿಕಾ ಸಚಿವರಾಗಿ ಭಾಗವಹಿಸುವ ಅವಕಾಶ ದೊರಕಿತ್ತು. ಇನ್ನೂ ಹೆಮ್ಮೆಯ ವಿಷಯವೆಂದರೆ ಕೊಪ್ಪಳ ಟಾಯ್ ಕ್ಲಸ್ಟರ್ನ ಪ್ರಸ್ತಾವನೆಯನ್ನು ನಾನು ಕೈಗಾರಿಕಾ ಸಚಿವನಾಗಿದ್ದಾಗ ಸಲ್ಲಿಸಲಾಗಿತ್ತು. ಈ ಮಹತ್ವದ ಯೋಜನೆಗೆ
ಅನುಮತಿ ನೀಡುವ ಸದಾವಕಾಶ ನನಗೆ ಒದಗಿ ಬಂದಿದ್ದು ನನ್ನ ಸೌಭಾಗ್ಯವೆಂದು ತಿಳಿಸಿದ್ದೇನೆ. ಅಲ್ಲದೆ ನಾನು ಕಂದಾಯ ಸಚಿವನಾಗಿದ್ದಾಗ ಭೂ ಸ್ವಾಧೀನ ಚಾಲನೆಯನ್ನು ಕೂಡ ನೀಡಿರುತ್ತೇನೆ. ಆಟಿಕೆಗಳ ಉತ್ಪಾದನೆಗೆ ಯೋಗ್ಯವಾದ ಸ್ಥಳ ನನ್ನ ಮತಕ್ಷೇತ್ರವಾದ ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿಯೂ ಇದ್ದು ಅಲ್ಲಿಯೂ ಸಹ ಈ ಘಟಕ ಪ್ರಾರಂಭಿಸಲು ಈಗಾಗಲೇ ನಾನು ಅರವಿಂದ್ ಮೆಳ್ಗೇರಿ ಅವರನ್ನು ಒತ್ತಾಯಿಸಿದ್ದು ಈ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕೆಂದು ಕೇಳುತ್ತೇನೆ. ಬೃಹತ್ ಟಾಯ್ ಕ್ಲಸ್ಟರ್ ಸ್ಥಾಪಿಸಿ ದೇಶದ ಆರ್ಥಿಕ ಅಭಿವೃದ್ಧಿ ಭದ್ರ ಬುನಾದಿ ಕಲ್ಪಿಸುತ್ತಿರುವ ಶ್ರೀ ಅರವಿಂದ್ ಮೆಳ್ಳಿಗೇರಿ ಮತ್ತು ಅವರ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಟಾಯ್ ಕ್ಲಸ್ಟರ್ ಆದಷ್ಟು ಶೀಘ್ರ ಪ್ರಾರಂಭಿಸಿ ಈ ಭಾಗದ ಜನರ ಬಾಗಿಲು ತೆರೆಯುವಂತಾಗಲಿ ಮತ್ತು ಯೋಜನೆ ಎಂದು ಶುಭ ಹಾರೈಸುತ್ತೇನೆ. ಇದನ್ನು ನಾನು ಸನ್ಮಾನ್ಯ ದೇಶಪಾಂಡೆ ಅವರ ಪರವಾಗಿ, ಯಾಕೆಂದರೆ ಅವರಿಗೆ ಆರೋಗ್ಯ ಸರಿ ಇರದ ಕಾರಣ ನನ್ನ ಮೂಲಕ ಇಲ್ಲಿ ಅವರು ಓದಲು ವಿನಂತಿಸಿದ ಕಾರಣ ಓದಿದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಹಾಗೂ ಅವರ ಭಾಷಣವನ್ನು ವಾಚನ ಮಾಡಿದ ಶ್ರೀ ಅಮರೇಗೌಡ ಭಯಾಪುರ ಅವರಿಗೆ ಧನ್ಯವಾದಗಳು. ಇನ್ನು ಯಲಬುರ್ಗಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಯಲ್ಲಪ್ಪ ಆಚಾರ್ ಅವರು ಇಲ್ಲಿಗೆ ಬಂದು ಮಾತನಾಡಬೇಕಾಗಿ ವಿನಂತಿ. ಇವತ್ತಿನ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಈ ರಾಜ್ಯದ ಧೀಮಂತ ನಾಯಕರು, ರೈತ ಕಣ್ಮಣಿ, ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಶ್ರೀ BS ಯಡಿಯೂರಪ್ಪಾಜಿಯವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಹಿಂದಿನ ಕೈಗಾರಿಕಾ ಮಂತ್ರಿಗಳು ಈ ಒಂದು ಸಮೂಹವನ್ನು ಮಾಡಲಿಕ್ಕೆ ಇವತ್ತು ಅತ್ಯಂತ ಉತ್ಸಾಹದಿಂದ ಬಂದು ನಮ್ಮಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ರಾಜ್ಯದ ಕೈಗಾರಿಕಾ ಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರವರೇ, ಜಿಲ್ಲಾ ಪೂರ್ಣವಾದಂಥ ಚಿತ್ರಕಲೆ ಮತ್ತು ಆಟಿಕೆ ಗೊಂಬೆಗಳ ಒಂದು ಪ್ರಖ್ಯಾತಿಯೊಂದಿಗೆ ಇವತ್ತು ಪ್ರಸಿದ್ಧವಾಗಿದ್ದನ್ನು ನಾವು ಕಿನ್ನಾಳ ಇವತ್ತು ಚಿತ್ರಕಲೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮತ್ತೊಂದು ಈ ಜಿಲ್ಲೆಗೆ ಆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸ್ತಕ್ಕಂಥದ್ದು ಈ ಟಾಯ್ಸ್ ಕ್ಲಸ್ಟರು ಇವತ್ತು ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಈ ಜಿಲ್ಲೆಗೆ ಮತ್ತೊಂದು ಹೆಚ್ಚು ಹಿರಿಮೆ ಮತ್ತು ಗರಿಮೆ ಬರ್ತಕ್ಕಂಥದ್ದು ಅನ್ನೋದನ್ನು ಬಹಳ ಸಂತೋಷದಿಂದ ನಾನು ಹೇಳಬೇಕಾಗುತ್ತೆ. ಇವತ್ತು ಬಹುಶಃ ಇವೆಲ್ಲ ಈ ವಿಶೇಷ ವಲಯದಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಪ್ರಾರಂಭ ಮಾಡ್ತಕ್ಕಂಥ ಈ ಟಾಯ್ಸ್ ಕ್ಲಸ್ಟರು ಬಹುಶಃ ಈ ಭಾಗದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಕಾರ್ಖಾನೆಗಳನ್ನು ನಾವು ನೋಡ್ತೀವಿ. ಇವತ್ತು ಔದ್ಯೋಗಿಕವಾಗಿ ಸುಮಾರು ಇವತ್ತು 795 ಕೆಲಸ ಕಾರ್ಯಗಳು ಬೇಕಾಗುತ್ತೆ. ನಾನು ಹಾಗೇನೆ ಇವತ್ತು ಇಡೀ ಈ ರಾಜ್ಯದಲ್ಲಿ ಇವತ್ತು ನಾವು ಎಲ್ಲ ಕಡೆಗೆ ಹೋದರೂ ಒಂದೊಂದು ಆರ್ಥಿಕ ವಲಯಗಳನ್ನು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದನ್ನ ಇವತ್ತು ಬಹುಶಃ ನಾವು ನೋಡ್ತೀವಿ. ಇವತ್ತು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿ, ಇವತ್ತು ಒಂದು ಸಾಫ್ಟ್ವೇರ್ ಹಬ್ಬು ಅನ್ನೋದನ್ನು ಇಡೀ ರಾಷ್ಟ್ರದಲ್ಲಿ ಬೆಂಗಳೂರು ಗುರುತಿಸಿಕೊಳ್ಳುತ್ತೆ. ಹಾಗೆಯೇ ನೀವು ಬೆಂಗಳೂರು ಇವತ್ತು ಬಳ್ಳಾರಿ ಜಿಲ್ಲೆಗೆ ಬಂದರೆ ಇವತ್ತು ಖನಿಜದಲ್ಲಿ ಇವತ್ತು ಔದ್ಯೋಗೀಕರಣದಲ್ಲಿ ಸಾಕಷ್ಟು ಒಂದು ಕಡೆ ಹೈವೇ ಹಬ್ಬ ಆಗಿದೆ, ಒಂದು ಕಡೆ ಇವತ್ತು ನೀರಾವರಿ ಹಬ್ಬ ಕೂಡ ಆಗ್ತೈತೆ ಮುಂದಿನ ದಿನಮಾನದಲ್ಲಿ. ಆದರೆ ಇವತ್ತು ಏರ್ಪೋರ್ಟ್ ಏನಿದೆಯಲ್ಲ, ಮೋದಿಯವರ ಕನಸು ಏನಿದೆಯಲ್ಲ ಉಡಾನ್, ಇವತ್ತು ನಮ್ಮ MSPL ಫ್ಯಾಕ್ಟರಿ ಅವರು ಇವತ್ತು ಲೋಕಲ್ನಲ್ಲಿದ್ದರೂ ಕೂಡ ತಾವು ಇವತ್ತು ಏನು ಫ್ಲೈಟ್ ನಿಮ್ಮದಲ್ಲಿ ಲ್ಯಾಂಡ್ ಆಗಿದೆ. ಆದರೆ ಇವತ್ತು ನಮ್ಮ ಇವತ್ತು ಉಡಾನ್ ಯೋಜನೆಯಲ್ಲಿ MOU ಆಗಿತ್ತು, ಆದರೆ ಆ ಕಂಪನಿ ಮಾಲಕರು ಅದಕ್ಕೆ ಸಹಕಾರವನ್ನು ಮಾಡ್ತಾ ಇಲ್ಲ. ನೀವು ಸರ್ಕಾರದಿಂದ ಇವತ್ತು ಏರ್ಪೋರ್ಟ್ ಅನ್ನು ಕೊಪ್ಪಳ ಜಿಲ್ಲೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಇದು ನಮ್ಮೆಲ್ಲರಿಗೂ ಕೂಡ ಇವತ್ತು ಉದ್ಯಮ ಬೆಳೀಲಿಕ್ಕೆ ಇದು ಅವಕಾಶ ಆಗ್ತದೆ. ಇನ್ನು ಹಲವಾರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೋವಿಡ್ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಾವೆಲ್ಲರೂ ಕೂಡ ಇವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ನಾವು ತೆಗೆದುಕೊಳ್ಳೋದಾದ್ರೆ ನಮ್ಮ ಇವತ್ತು ಜಿಲ್ಲಾ ಮಂತ್ರಿಗಳಂತ BC ಪಾಟೀಲ್ರು ನಾವು ಇವತ್ತು ಅವ್ರನ್ನ ಕೇಳ್ಕೊಂಡ್ವಿ. ಒಂದು ಸಾರಿ ಭತ್ತ ಹಾಳಾಗಿ ಹೋಯ್ತು ನಮ್ದು ಆಣೆಕಲ್ಲು ಮಳೆಯಿಂದ. ಇವತ್ತು ತತ್ಕ್ಷಣದಲ್ಲಿ 46 ಕೋಟಿ ಹಣವನ್ನು ಮಂಜೂರು ಮಾಡತಕ್ಕಂಥ ಕೀರ್ತಿ ನಮ್ಮ ಯಡಿಯೂರಪ್ಪರಿಗೆ ಹೋಗ್ತದೆ. ಇವತ್ತು ಮೊನ್ನೆ ಗಂಗಾವತಿಗೆ ಇವತ್ತ ಕೃಷಿ ಕಾಲೇಜನ್ನ ಇಂಥ ಕಷ್ಟ ಕಾಲದಲ್ಲಿ ಕೂಡ ಇವತ್ತ ಕೃಷಿ ಕಾಲೇಜನ್ನು ಕೊಟ್ಟಿದ್ರಲ್ಲ, ಇವತ್ತು ಅಭಿವೃದ್ಧಿ
ಜನಪರ ಕೆಲಸ ತಂಡವಾಗಿ ಶ್ರಮಿಸೋಣ ಅನ್ನುವಂತಹ ಮಾರ್ಮಿಕವಾದ ಮಾತನ್ನ ಶ್ರೀ ಕರಡಿ ಸಂಗಣ್ಣ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಸರ್. ಇನ್ನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದ ಶ್ರೀ BC ಪಾಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ಬಾಣಾವರದಲ್ಲಿ ನೆರವೇರಿದಂಥ ಕೊಪ್ಪಳ ಟಾಯ್ಸ್ ಕ್ಲಸ್ಟರ್ನ ಭೂಮಿ ಪೂಜಾ ಸಮಾರಂಭದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದಂಥ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು, ರೈತ ಪರ ಹೋರಾಟಗಾರರು, ರೈತ ನಾಯಕರು ಆದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಯಲಬುರ್ಗಾ ಕ್ಷೇತ್ರದ ಶಾಸಕರಾದಂಥ ಹಾಲಪ್ಪ ಆಚಾರ್ ಅವರೇ, ಕರ್ನಾಟಕ ಕೈಗಾರಿಕಾ ಮಂತ್ರಿಗಳಾದಂಥ ಹಿರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಕರ್ನಾಟಕ ರಾಜ್ಯ ಅರಣ್ಯ ಮಂತ್ರಿಗಳಾದಂಥ ಶ್ರೀ ಆನಂದ್ ಸಿಂಗ್ ಅವರೇ, ಗಣಿ ಮಂತ್ರಿಗಳಾದಂಥ CC ಪಾಟೀಲ್ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಕೈಗಾರಿಕಾ ಮಂತ್ರಿಗಳು ಹಿರಿಯರಾದಂಥ RV ದೇಶಪಾಂಡೆ ಅವರೇ, ಈ ಯಲಬುರ್ಗಾ ಮಾಜಿ ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರೇ, ಈ ಕ್ಲಸ್ಟರ್ನ CEO ಅವರಾದಂಥ ಅರವಿಂದ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಇಲ್ಲಿ ನೆರೆದಿರುವಂಥ ಎಲ್ಲ ರೈತ ಬಾಂಧವರೇ, ಪತ್ರಿಕಾ ಮಿತ್ರರೇ, ಕೊಪ್ಪಳ ಇವತ್ತು ಜಗತ್ತಿನ ಕಿರೀಟದಲ್ಲಿ ಒಂದು ಮುತ್ತು ಆಗಿ ಸೇರಿಕೊಂಡಿದೆ. ಭಾಳ ಹೆಮ್ಮೆಯ ವಿಷಯ. ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಟಾಯ್ಸ್ ಕ್ಲಸ್ಟರ್ ಪ್ರಥಮವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಭೂಮಿ ಪೂಜೆಯೊಂದಿಗೆ ಆರಂಭ ಆಗಿದೆ. ಈ ಸಮಾರಂಭದಲ್ಲಿ ಒಂದು ಹೊಸ ಸಂಪ್ರದಾಯ, ಭಾಳ ಸತ್ಸಂಪ್ರದಾಯ ಒಂದು ಏನಂತ ಹೇಳಿದರೆ, ಈ ಸಮಾರಂಭದಲ್ಲಿ ಮಾಜಿ ಕೈಗಾರಿಕಾ ಮಂತ್ರಿಗಳು, ಹಾಲಿ ಕೈಗಾರಿಕಾ ಮಂತ್ರಿಗಳು, ಮಾಜಿ ಶಾಸಕರು, ಹಾಜಿ ಶಾಸಕರು ಎಲ್ಲರೂ ಇರೋಂಥದ್ದು. ಭಾಳ ಒಳ್ಳೆಯ ಸಂಪ್ರದಾಯ ಅಂತ ಯಾಕೆ ಹೇಳಿದೆ ಅಂದರೆ, ನಿನ್ನೆ ದಿವಸ ನನಗೆ ಪತ್ರಿಕೆಯವರು ಒಂದು ಮಾತನ್ನು ಕೇಳಿದರು. ಇದು ಹಿಂದಿನವರು ನಮ್ಮದೇ ಕನಸಿನ ಕೂಸು ಅಂತ ಹೇಳಿದರು, ಇದಕ್ಕೆ ನೀವೇನು ಹೇಳ್ತೀರಿ ಅಂತ. ಹೌದಪ್ಪ, ಅವ್ರದ್ದು ಕನಸಿನ ಕೂಸು. ಆ ಕನಸಿನ ಕೂಸನ್ನು ನನಸಾಗಿ ನಾವು ಮಾಡಿದ್ದೇವೆ. ಅನುಮೋದನೆ 18ರಲ್ಲಿ ಸಿಕ್ಕರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳಷ್ಟು ಸರ್ಕಾರಗಳು ಆ ಹಿಂದಿನ ಸರ್ಕಾರ ಮಾಡಿದ್ದನ್ನು ನಾವ್ಯಾಕೆ ಮಾಡಬೇಕು, ಅವ್ರಿಗೆ ಹೆಸರು ಬರ್ತದೆ ಅನ್ನೋಂಥ ಮನೋಸ್ಥಿತಿಯನ್ನು ಉಳ್ಳಂಥವ್ರು ಇರ್ತಾರೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರು, ಮಿತ್ರರು, ಈಗಿನ ಕೈಗಾರಿಕಾ ಸಚಿವರು ಯಾವುದೇ ಸರ್ಕಾರದಲ್ಲಿ ಯಾವುದೇ ಯೋಜನೆಗಳಾದರೂ ಕೂಡ ಅದು ಕರ್ನಾಟಕದ ನೆಲ ಜಲದ ಬಗ್ಗೆ ಇದೆ, ಈ ಭಾಗದ ಬಗ್ಗೆ ಇದೆ. ಆದ್ದರಿಂದ ಈ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಇವತ್ತು ಈ ಯೋಜನೆಯನ್ನು ಮುಂದುವರಿಸ್ಕೊಂಡು ಮಗುವನ್ನು ನಾರ್ಮಲ್ ಡೆಲಿವರಿ ಮಾಡಿಸಿದ್ದೇವೆ. ನಾವು ಅಬಾರ್ಷನ್ ಮಾಡಿಲ್ಲ, ನಾರ್ಮಲ್ ಡೆಲಿವರಿ ಮಾಡಿ ಇವತ್ತು ಕೊಪ್ಪಳದಲ್ಲಿ ಕೊಟ್ಟಿದ್ದೇವೆ. ಒಂದು ಭಾಳ ಸಂತೋಷದ ವಿಷಯ. ಇವತ್ತು ನನಗೆ ಕೆಲವು ಟೈಮ್ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾದಾಗ ಅನಿಸ್ತದೆ, ಕೊಪ್ಪಳ ಜಿಲ್ಲೆ ಇಷ್ಟೊಂದು ಮುಂದುವರೆದಿದೆ, ಇಷ್ಟೊಂದು ಕಾರ್ಖಾನೆಗಳಿದ್ದಾವೆ, ನಮ್ಮಲ್ಲಿ ಬರ್ತಾ ಇಲ್ಲ ಅನ್ನೋಂಥ ಕೆಲವು ಟೈಮ್ ಅಸೂಯೆ. ಆದರೆ ಒಂದು ಸಂತೋಷ, ಎಲ್ಲಾದರೂ ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆಯಲ್ಲ, ಆ ಒಂದು ಸಂತೋಷ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಕೊಪ್ಪಳದಲ್ಲಿ ಸುಮಾರು 5,000 ಕೋಟಿ ಪ್ರಧಾನಮಂತ್ರಿಗಳ ಮೇಕ್ ಇನ್ ಇಂಡಿಯಾ ಕನಸಿನ ಕೂಸು. ನಮ್ಮ ದೇಶಪಾಂಡೆ ಅವರ ಮಾತನ್ನು ಅಮರೇಗೌಡರು ಪ್ರಸ್ತಾಪ ಮಾಡ್ತಾ ಹೇಳಿದರು, ಮನ್ ಕಿ ಬಾತ್ನಲ್ಲಿ ಕೊಪ್ಪಳದ ವಿಷಯವನ್ನು, ಈ ಕಿನ್ನಾಳ ಗೊಂಬೆಗಳ ಪ್ರಯುಕ್ತ ಟಾಯ್ಸ್ ಕ್ಲಸ್ಟರ್ನ ಕೊಪ್ಪಳಕ್ಕೆ ನಾವು ಗುರುತಿಸಿದ್ದೇವೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದು. ಇದರಿಂದ ಸುಮಾರು 25,000 ಜನರಿಗೆ ಇಲ್ಲಿ ಉದ್ಯೋಗ ಸಿಗ್ತದೆ ಅನ್ನೋಂಥದ್ದು ಭಾಳ ಹೆಮ್ಮೆ. ಆದರೆ ನಿನ್ನೆ ನಾನು ನಮ್ಮ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದೆ. ಇಲ್ಲಿಯ ಜನರ ಒಂದು ಪ್ರಶ್ನೆ ಏನಿದೆ ಅಂತ ಹೇಳಿದರೆ, ನೌಕರಿ ಕೊಡ್ತೀರಿ ನೀವು, ಆದರೆ ಎಲ್ಲಿಯವ್ರನ್ನೋ ಕರ್ಕೊಂಡ್ಬಂದು ಕೊಡ್ತೀರಿ, ನಮ್ಮವ್ರಿಗೆ ನೌಕರಿ ಕೊಡಲ್ಲ ಅನ್ನೋಂಥ ಒಂದು ಕೊರಗಿದೆ. ಜಲ ನಮ್ಮದು, ನೆಲ ನಮ್ಮದು, ಆದರೆ ಇದನ್ನು ಕಿತ್ಕೊಂಡು ಹೋಗೋದು ಬೇಡ. ಇಲ್ಲಿಯ ಮಣ್ಣಿನ ಮಕ್ಕಳಿಗೆ, ಇಲ್ಲಿಯ ಕನ್ನಡಿಗರಿಗೆ ಆ ಕೆಲಸವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು, ನಾನು ಎಲ್ಲ ಫ್ಯಾಕ್ಟ್ರಿಗಳನ್ನು ಚೆಕ್ ಮಾಡಿದೆ, ಕನ್ನಡಿಗರು ಬಹಳಷ್ಟು ಜನ ಇದ್ದಾರೆ. ಕನ್ನಡಿಗರು ಇರಲಿ, ಮೊದಲು ಕೊಪ್ಪಳದ ಕನ್ನಡಿಗರಿಗೆ ಪ್ರಾಧಾನ್ಯತೆಯನ್ನು ಕೊಡಿ. ಕೊಪ್ಪಳದ ಕನ್ನಡಿಗರಿಗೆ ಕೊಟ್ಟು ಉಳಿದಂಥ ಕನ್ನಡಿಗರಿಗೆ ನಾವು ಕೊಡೋಣ. ಇವತ್ತು ನಮ್ಮಲ್ಲಿ
ಈ ಕೌಶಲ್ಯ ತರಬೇತಿ ಹಿಂದೆ ಬಸವರಾಜ ರಾಯರೆಡ್ಡಿ ಅವರಿದ್ದಾಗ ಆದಂಥದ್ದು. ಇವತ್ತು ಕೌಶಲ್ಯ ತರಬೇತಿ ಇದೆ. ನಾನು ನಮ್ಮ ಉನ್ನತ ಶಿಕ್ಷಣ ಸಚಿವರಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ. ಇಲ್ಲಿ ಟಾಯ್ಸ್ ಕ್ಲಸ್ಟರ್ ಬಂದಿರೋದ್ರಿಂದ ಇಲ್ಲಿ ಆ ಕೌಶಲ್ಯ ತರಬೇತಿಯ ವಿಶೇಷ ಕ್ಲಾಸ್ಗಳನ್ನು ಮಂಜೂರಾತಿ ಮಾಡೋದ್ರ ಮೂಲಕ, ಯಾಕೆಂತ ಹೇಳಿದ್ರೆ ಬಹುತೇಕ ಕೆಲಸಗಳು ಏನಾಗ್ತವೆ ಅಂದರೆ ನಮ್ಮವ್ರಿಗೆ ಕಸ ಹೊಡೆಯೋದು, ಬಾಗಿಲು ಕಾಯೋ ಕೆಲಸ ಸಿಗ್ತವೆ. ಆದರೆ ಉನ್ನತ ದರ್ಜೆಯ ಕೆಲಸಗಳು ಸಿಗಬೇಕಂದ್ರೆ ಕೌಶಲ್ಯ ತರಬೇತಿಯನ್ನು ಪಡ್ಕೋಬೇಕು ಇಲ್ಲಿ ವಿದ್ಯಾರ್ಥಿಗಳು. ಅಲ್ಲಿ ತರಬೇತಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ, ಇಲ್ಲಿಯ ಮಣ್ಣಿನ ಮಕ್ಕಳಿಗೆ ಆ ಕೆಲಸವನ್ನು ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಅರವಿಂದ್ ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ಗಂಗಾವತಿಗೆ ಒಂದು ಅಗ್ರಿಕಲ್ಚರ್ ಕಾಲೇಜನ್ನು ಕೂಡ ಈ ವರ್ಷ ಮಂಜೂರು ಮಾಡಿದ್ದಾರೆ. ಬಹಳ ವರ್ಷಗಳ ಕನಸು. ಹಿಂದೆ ಒಂದು ಸಾರಿ ಮುಖ್ಯಮಂತ್ರಿಗಳಿದ್ದಾಗ ಅನುದಾನವನ್ನು ಕೊಟ್ಟರು, ಆದರೆ ಅಲ್ಲೇ ನಿಂತಿತ್ತು. ಈಗ ಮೊನ್ನೆ ತಾನೇ ಸರ್ಕಾರಿ ಆದೇಶ ಬಂದು ಗಂಗಾವತಿಯಲ್ಲಿ ನಾವು ಅಗ್ರಿಕಲ್ಚರ್ ಕಾಲೇಜನ್ನು ಪ್ರಾರಂಭ ಮಾಡಿ ಈ ವರ್ಷದಿಂದನೇ ಅಗ್ರಿಕಲ್ಚರ್ ಕಾಲೇಜನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತಿನ ದಿವಸ ನಾನು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಮ್ಮ ಮುಖ್ಯಮಂತ್ರಿಗಳಿಂದ 20 ರೈತ ಸಂಪರ್ಕ ಕೇಂದ್ರಗಳಿಗೆ 20 ಕೃಷಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ವಾಹನವನ್ನು ನಾವು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಕೊಪ್ಪಳ ಜಿಲ್ಲೆ ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆ ವಾಹನದಲ್ಲಿ ಹಿಂದೆ ಪ್ರಯೋಗಾಲಯ ಇರ್ತದೆ, ಅದರಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದೇವೆ 155313. ಆ ನಂಬರ್ಗೆ ಯಾವುದಾದ್ರೂ ರೈತರು ತಮ್ಮ ಹೊಲದಲ್ಲಿ ಕೀಟ ಬಾಧೆಗಳು ಆಗಿದೆ ಅಂತೇಳಿ ಒಂದು ದೂರವಾಣಿಗೆ ಕರೆ ಮಾಡಿದರೆ ತಕ್ಷಣ ಆ ವಾಹನ ಆ ರೈತರ ಹೊಲಕ್ಕೆ ಹೋಗ್ತದೆ. ರೈತರ ಹೊಲಕ್ಕೆ ಹೋಗಿ ಆ ರೈತರ ಹೊಲದಲ್ಲಿರುವಂಥ ಯಾವ ಬೆಳೆಗೆ ಯಾವ ರೋಗ ಬಂದಿದೆ, ಅದಕ್ಕೆ ಯಾವ ಔಷಧಿಯನ್ನು ಕೊಡಬೇಕು ಅಂತ ತಕ್ಷಣ ಅಲ್ಲೇ ಸ್ಥಳದಲ್ಲಿ ಅವರಿಗೆ ಚೀಟಿಯನ್ನು ಕೊಟ್ಟು ಇಂಥ ಒಂದು ಉಪಚಾರವನ್ನು ಮಾಡುವಂಥದ್ದು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಕೊಪ್ಪಳ ಜಿಲ್ಲೆಯ 1,50,000 ರೈತರಿಗೆ ನಾವು ಸ್ವಾಭಿಮಾನಿ ರೈತ ಅನ್ನೋಂಥ ಒಂದು ಕಾರ್ಡನ್ನು ವಿಶೇಷವಾಗಿ ಕೊಡ್ತಾ ಇದ್ದೇವೆ. ಅದರ ಅರ್ಥ ಏನು ಅಂತ ಹೇಳಿದರೆ, ಇವತ್ತು ನಮಗೆ MLAಗಳಿಗೆ ID ಕಾರ್ಡ್ ಇದೆ, ಆಫೀಸರ್ಗಳಿಗೆ ID ಕಾರ್ಡ್ ಇದೆ, ಎಲ್ಲಿ ಬೇಕಾದ್ರೂ ಜೇಬಿಂದ ತೆಗೆದು ತೋರಿಸ್ತಾರೆ ನಾನು ಇಂಥವನು. ಆದರೆ ನಮ್ಮ ರೈತ ಎಲ್ಲಿಂದ ತೋರಿಸ್ಬೇಕು? ಅವನು ಪಂಚೆ ಟವೆಲ್ ಹಾಕೊಂಡಿರ್ತಾನೆ. ಇವತ್ತು ನಮ್ಮ ರೈತ ಕೂಡ ತನ್ನ ಜೇಬಿನಲ್ಲಿ ID ಕಾರ್ಡನ್ನು ಇಟ್ಕೋಬಹುದು. ಅದರಲ್ಲಿ ಸ್ವಾಭಿಮಾನಿ ರೈತ ಇಟ್ಕೊಂಡು ಇವತ್ತು ಯಾರೇ ಕೇಳಿದ್ರೆ ತೋರಿಸಬಹುದು. ಅದನ್ನ ಕಾರ್ಡ್ ರೀಡರ್ ಮೇಲೆ ಇಟ್ಟರೆ ಅದರಲ್ಲಿ ಕೃಷಿಕನ ಹೆಸರು, ಅವನ ವಿಳಾಸ, ಅವನ ಬ್ಯಾಂಕ್ ಸಂಖ್ಯೆ, ಅವನು ಹೊಂದಿದಂತಹ ಜಮೀನಿನ ಸಂಪೂರ್ಣ ವಿವರ, ಈ ಎಲ್ಲ ವಿವರಗಳನ್ನು ಹೊಂದಿದಂಥ ಒಂದು ಕಾರ್ಡನ್ನು ನಾವು ಕೊಪ್ಪಳದ ರೈತರಿಗೆ ಇವತ್ತು ಕೊಡ್ತಾ ಇದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಹಾಲಪ್ಪನವರು ವಿನಂತಿಯನ್ನು ಮಾಡಿದರು. ಕೊಪ್ಪಳದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕಾಲೇಜು ಇದೆ. ಇವತ್ತು ವಿಜ್ಞಾನ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ರಾಯರೆಡ್ಡಿ ಅವರ ಕಾಲದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬಂತು, ಇದು ಬಂತು. ಆದರೆ ಇವತ್ತು ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಆ ಮೂಲಭೂತ ಸೌಕರ್ಯಗಳಿಗೆ ಹಿಂದಿನ ತಿಂಗಳು ನಮ್ಮ ಉನ್ನತ ಶಿಕ್ಷಣ ಸಚಿವರನ್ನ ಕರೆತಂದು ನಾವು ತೋರಿಸಿದ್ದೇವೆ, ಅವನ್ನ ಕೊಡಬೇಕು ಅಂತೇಳಿ. ಅದ್ರ ಜೊತೆಗೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಈ ಉಸ್ತುವಾರಿ ಸಚಿವನಾಗಿ ಒಂದು ವಿನಂತಿ, ಇವತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯವನ್ನು ತಾವು ಮಂಜೂರು ಮಾಡಿಕೊಡಬೇಕು. ಇದಕ್ಕೆ ಬಹಳಷ್ಟು ಖರ್ಚೇನಿಲ್ಲ. ನಮಗೆ 5 ಕೋಟಿ ರೂಪಾಯಿ ಅನುದಾನ, 30 ಹುದ್ದೆಗಳನ್ನು ಮಂಜೂರು ಮಾಡಿಕೊಟ್ರೆ ಈ ವರ್ಷದಿಂದನೇ ನಮಗೆ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಬಹುದು. ತಾವು ಅದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟು ಇಲ್ಲಿಗೆ ಒಂದು ವಿಶ್ವವಿದ್ಯಾನಿಲಯವನ್ನು ಮಂಜೂರು ಮಾಡಿಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಈ ಸಂದರ್ಭದಲ್ಲಿ ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಅರವಿಂದ್ ಮೆಳ್ಳಳ್ಳಿ ಅವರಿಗೆ, ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮೂಹದ ವ್ಯಕ್ತಿಗಳಿಗೆ ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸದಾ ನಿಮ್ಮೊಂದಿಗಿದೆ ಎನ್ನುವಂತಹ ಮಾತುಗಳನ್ನು ಶ್ರೀ BC ಪಾಟೀಲ್ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಬಂಧುಗಳೇ, ನೀವೆಲ್ಲ ಕೇಳಿರ್ತೀರಾ ಚೈನಾದಿಂದ ಆಟಿಕೆಗಳು ಭಾರತಕ್ಕೆ ಬರೋದನ್ನ. ಆದರೆ ಭಾರತದಿಂದ ಚೈನಾಗೆ ಆಟಿಕೆಗಳು ಹೋದ್ರೆ ಅದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ಟಾಯ್ ಅಸೋಸಿಯೇಷನ್ ಆಫ್ ಇಂಡಿಯಾ ನವದೆಹಲಿಯಿಂದ ಅಜಯ್ ಅಗರ್ವಾಲ್ ಅವರು ಬಂದಿದ್ದಾರೆ. ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಚೈನಾಗೆ ಎಕ್ಸ್ಪೋರ್ಟ್ ಆಗುವಂತಹ ಈ ಆಟಿಕೆಗಳನ್ನ ನೀಡ್ತಾರೆ. ಆನಂತರ ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ತಾರೆ. ಚೈನಾಗೆ ಭಾರತದಿಂದ ಆಟಿಕೆಗಳು ಹೋಗುತ್ತೆ, ಆದ್ರೂ ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ. ಮುಖ್ಯಮಂತ್ರಿಗಳಿಗೆ ಹಾಗೂ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಈ ಆಟಿಕೆಗಳನ್ನ ನೀಡ್ತಾರೆ. ಶ್ರೀ
Ajay Agarwal, the President of the Toy Association of India, New Delhi. So, ಆತ್ಮನಿರ್ಭರ ಭಾರತದ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಕರೆಯ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತ, ವೋಕಲ್ ಫಾರ್ ಲೋಕಲ್, ಬರಲಿ ಒಂದು ಲೋಕಲ್ ಚಪ್ಪಾಳೆ. Thank you very much, Mr. Ajay Agarwal, for taking time off and being here. Thank you, Mr. Ajay. ಇನ್ನು ಸಭೆಯನ್ನ ಉದ್ದೇಶಿಸಿ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಸಾರ್ವಜನಿಕ ಉದ್ಯಮಿಗಳ ಸಚಿವರು ಶ್ರೀ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಜಗದೀಶ್ ಶೆಟ್ಟರ್. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ನೇತೃತ್ವ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದಂಥ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಸನ್ಮಾನ್ಯ BS ಯಡಿಯೂರಪ್ಪನವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೃಷಿ ಸಚಿವರಾದಂಥ BC ಪಾಟೀಲ್ರೇ, ಇನ್ನೊಬ್ಬ ಸಚಿವರಾದಂಥ CC ಪಾಟೀಲ್ ಅವರೇ, ಇನ್ನೊಬ್ಬ ಸಚಿವರಾದಂಥ ಆನಂದ್ ಸಿಂಗ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಹಾಲಪ್ಪ ಆಚಾರ್ಯ ಅವರೇ, ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರಂಥ ಕರಡಿ ಸಂಗಣ್ಣ ಅವರೇ, ಹಿಂದಿನ ಕೈಗಾರಿಕಾ ಸಚಿವರಂಥ ಅರವಿಂದ್ ದೇಶಪಾಂಡೆ ಅವರೇ, ನಮ್ಮ ಕೈಗಾರಿಕಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ACS ಗೌರವ್ ಗುಪ್ತಾ ಅವರೇ, ಮತ್ತು ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಏಕಸ್ ಕಂಪನಿಯ ಚೇರ್ಮನ್ರಾದಂಥ ಆತ್ಮೀಯರಾದಂಥ ಅರವಿಂದ್ ಮೆಳ್ಳಿಗೇರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕ ಮಿತ್ರರೇ, ಇನ್ನಿತರ ಎಲ್ಲ ಗಣ್ಯ ಬಂಧುಗಳೇ, ಇಲ್ಲಿ ಸೇರಿದಂಥ ಈ ಭಾಗದ ಯಾವತ್ತೂ ನನ್ನ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಭಾಳ ಒಂದು ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಕೊಪ್ಪಳದಲ್ಲಿ ಆಗ್ತಾ ಇದೆ. ಕೊಪ್ಪಳದಲ್ಲಿ ಈ ಒಂದು ಟೈಸ್ ಕ್ಲಸ್ಟರ್ ಭೂಮಿ ಪೂಜೆ ಇದು ಕೇವಲ ಕೊಪ್ಪಳಕ್ಕೆ ಮಾತ್ರ ಸೀಮಿತ ಆಗುವುದಿಲ್ಲ, ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಆಗುವಂಥದ್ದು, ಕಲ್ಯಾಣ ಕರ್ನಾಟಕಕ್ಕೆ ಲಾಭ ಆಗುವಂಥದ್ದು. ಯಾಕಂದ್ರೆ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ ಈ ಕಲ್ಯಾಣ ಕರ್ನಾಟಕ ಹೆಸರು ಇಟ್ಟಂಥವ್ರು ಯಾರು? ಮಾನ್ಯ BS ಯಡಿಯೂರಪ್ಪನವರು. ಹೈದರಾಬಾದ್ ಕರ್ನಾಟಕ ಅಂತಿದ್ವಿ. ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳು, ಹಿಂದುಳಿದ ತಾಲೂಕುಗಳು ಎಲ್ಲಿಯಾದರೂ ಇದ್ದರೆ ಅದು ಕಲ್ಯಾಣ ಕರ್ನಾಟಕದಲ್ಲಿ. ಇಂಥಲ್ಲಿ ಇವತ್ತು ಈ ಒಂದು ಟೈಸ್ ಕ್ಲಸ್ಟರ್ ಸುಮಾರು 400 ಎಕರೆದಲ್ಲಿ ಇವತ್ತು ಇದನ್ನು ಸ್ಥಾಪನೆ ಮಾಡುವಂಥ ಕೆಲಸ ಇದನ್ನದಲ್ಲ. ನಾವು ಸರ್ಕಾರದವರು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಒಂದಿಷ್ಟು ಅವ್ರಿಗೆ ಇನ್ಸೆಂಟಿವ್ಸ್ ಕೊಡ್ತೀವಿ, ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ, ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಕೊಡ್ತೀವಿ, ಬೇರೆ ಬೇರೆ ಫೆಸಿಲಿಟಿ ಕೊಡ್ತೀವಿ. ಆದರೆ ಕೊಪ್ಪಳ ಅಂತ ಸ್ಥಳಕ್ಕೆ ಬಂದು 400 ಎಕರೆ ತೆಗೆದುಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳನ್ನು ತೊಗೊಂಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋದಿದೆಯಲ್ಲ, ಈ ಧೈರ್ಯ, ಈ ರಿಸ್ಕು, ಅದನ್ನು ಇವತ್ತು ಅರವಿಂದ್ ಮೆಳ್ಳಿಗೇರಿ ತಗೊಂಡಿದ್ದಾರೆ. ಈಗಾಗಲೇ ಅವರು ಬೆಳಗಾವಿಯಲ್ಲಿ ಏಕಸ್ SEZ ಅನ್ನು ಸ್ಥಾಪನೆ ಮಾಡಿದ್ದಾರೆ. ನಾನು ಕೈಗಾರಿಕಾ ಸಚಿವನಾಗಿ ಒಂದೇ ತಿಂಗಳಲ್ಲಿ ಮೊಟ್ಟ ಮೊದಲು ನಾನು ವಿಸಿಟ್ ಮಾಡಿದಂಥ ಯಾವುದಾದ್ರೂ ಕೈಗಾರಿಕೆ ಇದ್ದರೆ ಆ ಬೆಳಗಾವಿಯ SEZಗೆ ಹೋಗಿದ್ದೆ ನಾನು, ಏಕಸ್ಸದ್ದು. ಅಲ್ಲಿ ಸುಮಾರು 2,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಸುಮಾರು ಈಗಾಗಲೇ 6,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಕೆಲಸವನ್ನು ಮೆಳ್ಳಿಗೇರಿ ಈಗಾಗಲೇ ಮಾಡಿ ತೋರಿಸಿದಂತಾರೆ. ಹೀಗಾಗಿ ಇವತ್ತು ಈ ಕೊಪ್ಪಳ ಕ್ಲಸ್ಟರ್ ಇಲ್ಲಿ ಡಿಕ್ಲೇರ್ ಆದಮೇಲೆ ಇಲ್ಲಿ ಭೂಮಿ ಖರೀದಿ ಮಾಡಲಿಕ್ಕೆ ಈ ಪ್ರಾಜೆಕ್ಟ್ ಅಪ್ರೂವಲ್ ಮಾಡುವಂಥದ್ದು ಮಾನ್ಯ ಅರವಿಂದ್ ದೇಶಪಾಂಡೆ ಅವರು ಹಿಂದೆ ಕೈಗಾರಿಕಾ ಸಚಿವರಿದ್ದಾಗ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟರು, ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿದರು. ಇವತ್ತು ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಇವತ್ತಕ್ಕೆ ಚಾಲನೆ ಕೊಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ, ಇದೇನ್ರಿ ಆಟಿಕೆ ಸಾಮಾನು ಅಂತ ಭಾಳ ಸಣ್ಣದಾಗಿ ಮಾತಾಡಕ್ಕೆ ಹೋಗಬೇಡ್ರಿ. ಆಟಿಕೆ ಸಾಮಾನನ್ನ ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡದಾದಂಥ ಮಾರ್ಕೆಟ್ ಆಗಿ ಬೆಳವಣಿಗೆ ಆಗಿದೆ. ಇವತ್ತು ನಮ್ಮ ದೇಶಕ್ಕೆ ಅತಿ ಹೆಚ್ಚು
ಇವತ್ತು ಆಟಿಕೆ ಸಾಮಾನಿಗೆ ಎಲ್ಲಿಂದ ಬರ್ತಾವೆ ಅಂದರೆ ಚೈನಾದಿಂದ ಬರ್ತಾವೆ. ನಮ್ಮ ದೇಶದಲ್ಲಿ ನಾವು ಇಷ್ಟೊಂದು ಆಟಿಕೆ ಸಾಮಾನು ತಯಾರು ಮಾಡುವಂಥ ಕಲೆ ಇದ್ದಾಗ ಸಹಿತ ಇಲ್ಲೇ ಕಿನ್ನಾಳ್ ಇದೆ, ಚನ್ನಪಟ್ಟಣ ಇದೆ, ನಾವೆಲ್ಲವೂ ಆ ಒಂದು ಆಟಿಕೆ ಸಾಮಾನು ತಯಾರು ಮಾಡುವಂಥದ್ದು ಗುಣ ಇದೆ ಮತ್ತು ಆ ರೀತಿಯಾದಂಥ ಒಂದು ಸ್ಕಿಲ್ ಇದೆ ನಮ್ಮಲ್ಲಿ. ಆದರೆ ಅದನ್ನು ಉಪಯೋಗ ಮಾಡುವಂಥ ಕೆಲಸ ನಮ್ಮಲ್ಲಿ ಆಗಿರಲಿಲ್ಲ. ಆ ಕೆಲಸ ಇವತ್ತು ಅರವಿಂದ್ ಬೆಳ್ಳಿಗೇರಿಯವರು ಮಾಡ್ತಾರೆ. ಇವತ್ತು ದೊಡ್ಡ ಮಾರುಕಟ್ಟೆ ಇದೆ, ಇಡೀ ಜಗತ್ತಿನಲ್ಲಿ ದೊಡ್ಡ ಮಾರುಕಟ್ಟೆ ಇದೆ. ಹಾಗಾಗಿ ಇವತ್ತು ಚೈನಾದಿಂದ ನಾವೇನು ಇಲ್ಲಿವರೆಗೆ ಇವತ್ತು ಆಮದು ಮಾಡ್ಕೊತಿದ್ವಿ, ಇನ್ನು ಮೇಲೆ ಚೈನಾ ದೇಶ ಹಿಡ್ಕೊಂಡು ಉಳಿದ ದೇಶಗಳಿಗೂ ಸಹಿತ ನಾವು ಇದನ್ನ ಆಟಿಕೆ ಸಾಮಾನು ಬೇರೆ ದೇಶಕ್ಕೆ ಕಳಿಸುವಂತ ಕೆಲಸ ಈ ಒಂದು ಕೊಪ್ಪಳ ಕ್ಲಸ್ಟರ್ ಮುಖಾಂತರ ಆಗಲಿ. ಬಹುಶಃ ಇದು ಸ್ಥಾಪನೆ ಆದಮೇಲೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಕೊಪ್ಪಳ ಈ ಕ್ಲಸ್ಟರು, ಟಾಯ್ ಕ್ಲಸ್ಟರು ಅಷ್ಟೇ ಅಲ್ಲ, ದೇಶದಲ್ಲಿ ಈ ರೀತಿಯಾದಂಥ ಇಂಡಸ್ಟ್ರಿ ಮತ್ತು ಯಾವುದೇ ಬೇರೆ ರಾಜ್ಯದಲ್ಲಿಲ್ಲ, ಅದು ಕರ್ನಾಟಕದಲ್ಲಿ ಆಗ್ತದೆ ಅನ್ನುವಂಥ ಹೆಮ್ಮೆ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಈಗ ಅವರು ಮೆಳ್ಳಿಗೇರು ತಾವೊಬ್ಬರೇ ಮಾಡಲಿಲ್ಲ, ಕೆಲವೊಂದು ಯೂನಿಟ್ಗಳನ್ನ ಅವ್ರು ಮಾಡ್ತಾರೆ. ಅದರ ಜೊತೆಗೆ 10 ಕಂಪನಿಗಳು ತೊಗೊಂಬರ್ತಾರೆ ಇಲ್ಲಿ. ಇವತ್ತು ಅವ್ರು ಹೇಳಿದರು 25,000 ನೇರವಾಗಿ ಉದ್ಯೋಗ ಕೊಡ್ತೀನಿ, ಸುಮಾರು 4,000 ಕೋಟಿ 5,000 ಕೋಟಿಗಿಂತ ಹೆಚ್ಚು ಬಂಡವಾಳ ಇಲ್ಲಿ ಬರ್ತದೆ, 10 ಕಂಪನಿಗಳು ಇಲ್ಲಿ ಬರ್ತಾವೆ. ಆವಾಗ ನೀವೇ ನೋಡ್ತೀರಿ ಬದಲಾವಣೆ ಯಾವ ರೀತಿ ಆಗ್ತದೆ. ಕೊಪ್ಪಳದಲ್ಲಿ ಬದಲಾವಣೆ ಕೇವಲ 25,000 ನೇರ ಉದ್ಯೋಗ ಅಲ್ಲ, ಅದ್ರ ಗೂಟ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಸಿಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ನಾಳೆ ಒಂದು 15-20 ಕಂಪನಿಗಳು ಬಂದರೆ ಇಲ್ಲಿ ಒಂದು ಹೋಟೆಲ್ ಬೇಕಾಗ್ತದೆ, 10 ಹೋಟೆಲ್ಗಳು ಬೇಕಾಗ್ತದೆ, ಅಲ್ಲಿ ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಗ್ತದೆ, ಅಲ್ಲಿ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಈ ರೀತಿ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ. ಆ ಕೆಲಸವನ್ನು ಇವತ್ತು ಅರವಿಂದ್ ಬೆಳ್ಳಿಗೇರಿಯವರು ಮಾಡಿದ್ದಾರೆ. ಒಂದು BC ಪಾಟೀಲ್ ಮಾತಾಡುವಾಗ ಹೇಳಿದರು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕಂತ ಹೇಳಿ. ನಮ್ಮ ಹೊಸ ಕೈಗಾರಿಕಾ ನೀತಿಯಲ್ಲಿ ಸಹಿತ ಇವತ್ತು ನಾವು ಯಾವುದೇ ಒಂದು ಇಂಡಸ್ಟ್ರಿ ಬಂದಾಗ ಅವ್ರಿಗೆ ಕಂಡೀಷನ್ ಹಾಕ್ತೇವೆ, 100% ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕಂತ ನಾವು ಕಂಡೀಷನ್ ಹಾಕಿದ್ದೇವೆ. ಇನ್ನು ಏನಾದರೂ ಟೆಕ್ನಿಕಲ್ಲು ಕೆಲವು ಎಕ್ಸ್ಪರ್ಟ್ಸ್ ಇರ್ತವೆ, ಅಂಥವ್ರಿಗೆ ಮಾತ್ರ ಒಂದು 10% 20% ಎಕ್ಸಾಮ್ಷನ್ ಇದೆ ಅಂತ ಹೈ ಸ್ಕಿಲ್ಡ್ ಇದ್ದಂಥವ್ರಿಗೆ. ಆದರೆ ಉಳಿದ ಎಲ್ಲ ಉದ್ಯೋಗಗಳನ್ನು ಸ್ಥಳೀಯರೇ ಕೊಡಬೇಕನ್ನುವಂಥದ್ದು ಸರೋಜಿನಿ ಮಹಿಷಿ ಅವರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಸೇರಿಸಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಈಗಾಗಲೇ ನಾನು ಕೈಗಾರಿಕಾ ಸಚಿವನಾಗಿ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ರ್ಯಾಂಡಮ್ ಆಗಿ ಒಂದು ಚೆಕ್ ಮಾಡಿದಾಗ, ನಮ್ಮ ಅಧಿಕಾರಿಗಳು ಚೆಕ್ ಮಾಡಿದಾಗ, ನಾನು ಬಿಡದಿಯಲ್ಲಿ ಟೊಯೋಟಾ ಕಂಪನಿ ಇದೆ, ನಾನು 2 ಸಲ ವಿಸಿಟ್ ಮಾಡಿದ್ದೆ. ಅಲ್ಲಿ ಹಾಗೇ ನಾನು ಮಾತಾಡಿಸಿದಾಗ ಹೆಚ್ಚು ಕಡಿಮೆ ಕನ್ನಡಿಗರನ್ನು ನೇಮಕ ಮಾಡಿದ್ದು ನನಗೆ ಗುರ್ತಿದೆ. ಎಷ್ಟೋ ಜನ ಇಲ್ರಿ ನಾವು ಬಿಜಾಪುರದವ್ರಿ, ನಾನು ಬಾಗಲಕೋಟೆಯವ್ರಿ, ನಾವು ಕೊಪ್ಪಳದಿಂದ ಬಂದಿರಿ ಅಂತ ಅಲ್ಲಿ ನೌಕರದಾರರು ಹೇಳ್ತಾ ಇದ್ರು. ಅಂದರೆ ಸ್ಥಳೀಯರಿಗೆ ತಗೊಳ್ಳುವಂಥದ್ದು ಪ್ರಯತ್ನ ನಡೀತಾ ಇದೆ. ಇನ್ನು ಕೆಲವು 1-2 ಯಾವುದಾದ್ರು ಫ್ಯಾಕ್ಟ್ರಿ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಈಗ ಅರವಿಂದ್ ಬೆಳ್ಳಿಗೇರಿಯವರು ಇವರೇನೋ ಮಲ್ಟಿನ್ಯಾಷನಲ್ ಕಂಪನಿಯಿಂದ ಬಂದವರು ಅಲ್ಲವರು, ಎಲ್ಲೇ ಅಮೇರಿಕಾದಲ್ಲಿ ಲಂಡನ್ದಲ್ಲಿ ಹುಟ್ಟಿ ಇಲ್ಲಿ ಭಾರತಕ್ಕೆ ಬಂದವರಲ್ಲ. ನಾವು ಮಲ್ಟಿನ್ಯಾಷನಲ್ ಕಂಪನಿ ಬಂದರೆ ಏನದು ಕೆಂಪು ಹಾಸಿಗೆ ಹಾಸಿ ಅವರ ರೆಡ್ ಕಾರ್ಪೆಟ್ ಮೇಲೆ ಕರಿತೀವಿ ನಾವು. ಆದರೆ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿ ಅದಕ್ಕಿಂತ ಮೀರುವಂಥ ವ್ಯಕ್ತಿತ್ವ ಎಲ್ಲಿದೆ? ಅರವಿಂದ್ ಬೆಳ್ಳಿಗೇರಿಯಲ್ಲಿದೆ, ಏಕಸ್ನಲ್ಲಿದೆ. ಮತ್ತು ಉತ್ತರ ಕರ್ನಾಟಕದವರು, ಅವರು ಎಲ್ಲೇ ಬೇರೆ ರಾಜ್ಯದವರು ಅಲ್ಲ, ಕರ್ನಾಟಕದಲ್ಲಿ ಬೆಂಗಳೂರು ಕಡೆಯವರು ಅಲ್ಲ, ಅವರು ಉತ್ತರ ಕರ್ನಾಟಕದವರು. ಇಲ್ಲೇ ಬಾಗಲಕೋಟೆ, ಹುಬ್ಬಳ್ಳಿ ಎಲ್ಲ ಅವ್ರ ಕುಟುಂಬದವರ ರಿಲೇಷನ್ ಎಲ್ಲ ಇಲ್ಲೇ ಇದ್ದಾರೆ. ಹೀಗಾಗಿ ಅವರು ಮನಸ್ಸು ಮಾಡಿದ್ರೆ ಇವತ್ತು ನಮಗೆ ಕೈಗಾರಿಕಾ ಸಚಿವನ ನಾನು ನೋಡ್ತೀನಿಲ್ಲ, ಭಾಳ ಜನ ಬರ್ತಾರೆ, ಬಂದು ಎಲ್ಲೇ ಬೆಂಗಳೂರು ಸುತ್ತಮುತ್ತಲು ಲ್ಯಾಂಡ್ ಕೊಡ್ರಿ, ಅಲ್ಲೇ ಒಂದು ಸ್ವಲ್ಪ ಇಂಡಸ್ಟ್ರಿ ಮಾಡ್ತೀವಿ, ಅನುಕೂಲ ಆಗ್ತದೆ ಅಂತ ಹೇಳಿ. ಆದರೆ ನಾವು ಇವತ್ತು ಹೊಸ ಕೈಗಾರಿಕೆ ನೀತಿಯನ್ನು ತಂದ ಮೇಲೆ ಬೆಂಗಳೂರು ಕೇಂದ್ರೀಕೃತವಾದಂಥ ಈ ಒಂದು ಕೈಗಾರಿಕಾ ಬೆಳವಣಿಗೆಯನ್ನು ಟೈರ್ 2, ಟೈರ್ 3 ಸಿಟಿಗೆ ತೆಗೆದುಕೊಂಡು ಹೋಗಿದ್ದೇವೆ. ಅದು ಕೊಪ್ಪಳ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಇವತ್ತು ಕೋಸ್ಟಲ್ ಬೆಲ್ಟ್ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬೇರೆ ಬೇರೆ ನಗರಗಳಿಗೆ ವಿಸ್ತರಣೆ ಮಾಡುವಂಥ ಕೆಲಸ ನಾವು ಪ್ರಾರಂಭ ಮಾಡಿದ್ವಿ ಟೈರ್ 2, ಟೈರ್ 3 ಸಿಟಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅರವಿಂದ್ ಬೆಳ್ಳಿಗೇರಿ ಮನಸ್ಸು ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಕೊಡ್ಬೋದಾಗಿತ್ತು. ಅವ್ರು ಎಲ್ಲಿ ಮಾಡಿದರು? ಫಸ್ಟ್ ಯೂನಿಟು ಬೆಳಗಾವದಲ್ಲಿ SEZ ಮಾಡಿದರು, ಬೆಳಗಾವದಲ್ಲಿ. ಈಗ ಕೊಪ್ಪಳದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ನಾನು ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಅವರ ಅಧ್ಯಕ್ಷತೆಯಲ್ಲಿರುವಂಥ ಸ್ಟೇಟ್ ಹೈ ಲೆವೆಲ್ ಕಮಿಟಿ ಅವರು ಇನ್ನೊಂದು
ಯೂನಿಟ್ಗೆ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪನವರಿಗೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲಿ ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅದರ ಯೂನಿಟ್ ಅನ್ನ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡೋರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಎಲ್ಲೇ ಮಾಡಿದ್ರೆ ಅವರು ಈ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರ ಮೇಲೆ ನಾವು ಸಂಶಯ ಪಡುವಂಥದ್ದು ಇಲ್ಲ. ನಾವು ಹೇಳುವುದು ಬೇಡ, ಕೇಳುವುದು ಬೇಡ. ಇಲ್ಲಿ 100ಕ್ಕೆ 100ರಷ್ಟು ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ಮೆಳ್ಳಿಗೆಯರು ಕೊಟ್ಟಿದ್ದಾರೆ, ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇನ್ನೊಂದು ಈ ಭಾಗದ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತು ಕಡೇಚೂರು ಅನ್ನುವಂಥ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಕಡೇಚೂರು ಅಂತ ಇಂಡಸ್ಟ್ರಿಯಲ್ ಏರಿಯಾ. ಇವತ್ತು ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಹೈದರಾಬಾದಕ್ಕೆ ರೋಡ್ ಶೋ ಮಾಡಿದ್ದೆ. ಆ ರೋಡ್ ಶೋದಲ್ಲಿ ಅಲ್ಲಿ ಫಾರ್ಮಾ ಇಂಡಸ್ಟ್ರಿಯನ್ನು ನಾವು ಕರೆದು ಮಾತಾಡಿಸಿದಾಗ ಅಲ್ಲಿ ಬಹಳಷ್ಟು ಜನ ಫಾರ್ಮಾ ಇಂಡಸ್ಟ್ರಿಯವರು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬರಲಿಕ್ಕೆ ತಯಾರಾದರು. ಬಹುಶಃ ಅದರಿಂದ ಇವತ್ತು ಏನಾಗಿದೆ ಅಂದರೆ ನೀವು ನೋಡ್ಬೋದು, ಈ ಫಾರ್ಮಾ ಇಂಡಸ್ಟ್ರಿ ಕಡೇಚೂರದಲ್ಲಿ ಸುಮಾರು 4,000 ಎಕರೆ ಇದೆ. 4,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಕೆಲವು ಯೂನಿಟ್ಸ್ ಮಾತ್ರ ಬಂದಿದ್ದು. ಅಲ್ಲಿ ಹೈದರಾಬಾದ್ಗೆ ನಾವು ಹೋಗಿ ಬಂದ ಮೇಲೆ ಇವತ್ತು ಸುಮಾರು ಅಲ್ಲಿ ಈಗ ಕಳೆದ 1 ವರ್ಷದಲ್ಲಿ ಸುಮಾರು 2,812 ಕೋಟಿ 2,812 ಕೋಟಿ ಇವತ್ತು ಬಂಡವಾಳ ಅಲ್ಲಿ ಈಗಾಗಲೇ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿದ್ದೇವೆ. ಅದರಿಂದ 11,770 ಉದ್ಯೋಗ ಅವಕಾಶ ಸಿಗಲಿಕ್ಕೆ ಸಾಧ್ಯತೆ ಕಡೇಚೂರು ಇಲ್ಲಿವರೆಗೆ. ಮತ್ತು ಇನ್ನೂ ಎನ್ಕ್ವೈರಿ ಬರ್ತಾ ಇದ್ದಾವೆ. ಬಹುಶಃ ಇನ್ನೊಂದು ವರ್ಷದಲ್ಲಿ 1,000 ಎಕರೆದಲ್ಲಿ ಅದು ಇಂಡಸ್ಟ್ರಿ ಫಾರ್ಮಾ ಇಂಡಸ್ಟ್ರಿ ಬರಲಿಕ್ಕೆ ಸಾಧ್ಯತೆ. 16,000 ಜನರಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯತೆ. ಅದು ಒಂದು ಬಹಳಷ್ಟು ಡೆವಲಪ್ಮೆಂಟ್ ಆಗ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ಅಲ್ಲಿ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಫಾರ್ಮಾ ಪಾರ್ಕ್ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಕೇಂದ್ರದ ಸಚಿವರಂತ ಸದಾನಂದ ಗೌಡರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು 1,000 ಎಕರೆ ಕೊಡ್ಲಿಕ್ಕೆ ತಯಾರಿದ್ದೇವೆ. ದಯವಿಟ್ಟು ಸನ್ಮಾನ್ಯ ಮೋದಿಜಿಯವರಿಗೆ ಹೇಳಿ ಆ ಒಂದು ಫಾರ್ಮಾ ಪಾರ್ಕ್ ಅನ್ನ ಇವತ್ತು ಯಾದಗಿರಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ಆದಷ್ಟು ಅದು ಫಲಪ್ರದ ಆಗುವಂಥದ್ದು ಬಹಳ ಅವಕಾಶ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ 1,000 ಎಕರೆ ಕೊಡ್ತೀವಿ. ಅದೇನಾದರೂ ಬಂದರೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟು ಇವತ್ತು ಅಲ್ಲಿ ಯಾದಗಿರಿಯಲ್ಲಿ ಬರಲಿಕ್ಕೆ ಸಾಧ್ಯತೆ. ಹೀಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಡಬೇಕು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇತ್ತೀಚೆಗೆ ಮಾನ್ಯ ಯಡಿಯೂರಪ್ಪನವರು ಅವರ ಸಹಕಾರದಿಂದ ಅವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಗೊಂಡ್ಬಂದಿದ್ದೇವೆ. ಕೈಗಾರಿಕಾ ಸ್ನೇಹಿ ರಾಜ್ಯ ನಮ್ಮದು. ಅದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕೆಲವೊಂದು ತಿದ್ದುಪಡಿ ತಂದಿದ್ದು ಕಾನೂನಿಗೆ. ಬಹಳ ಮುಖ್ಯವಾಗಿ ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿದೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಸೆಕ್ಷನ್ 79AB ಇದನ್ನು ತೆಗೆದು ಹಾಕಿದ್ರಿಂದ ಇವತ್ತು ಯಾರೋ ಕೈಗಾರಿಕೆ ಹೊಸದಾಗಿ ಪ್ರಾರಂಭ ಮಾಡಬೇಕನ್ನುವಂಥವ್ರು 50 ಎಕರೆದಷ್ಟು ಖರೀದಿಯನ್ನ ನೇರವಾಗಿ ರೈತರ ಜೊತೆ ಮಾತುಕತೆ ಮಾಡಿಕೊಂಡು ಖರೀದಿ ಮಾಡಬಹುದು. ಮೊದಲು ಇದು ಅವಕಾಶ ಇರಲಿಲ್ಲ. ಹೀಗಾಗಿ ಇವತ್ತು ಕೈಗಾರಿಕೆಗಳಿಗೆ ಹೆಚ್ಚು ರೀತಿಯಾದಂಥ ಅನುಕೂಲ ಮಾಡುವಂಥ ಕೆಲಸ ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಆಗ್ತಾ ಇದೆ. ಬಹಳ ಇನ್ನೊಂದು ಮುಖ್ಯವಾಗಿ ಇವತ್ತು ಇಂಡಸ್ಟ್ರಿ ಫೆಸಿಲಿಟೇಷನ್ ಆಕ್ಟ್ ಇದನ್ನು ತಿದ್ದುಪಡಿ ಮಾಡುವ ಮುಖಾಂತರ ಇವತ್ತೇನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಹಾಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇವತ್ತು ಯಾರು ಬಂಡವಾಳ ಹಾಕ್ಲಿಕ್ಕೆ ಬರ್ತಾರೆ ಮತ್ತು ಆಡಳಿತ ಯಂತ್ರ ಚುರುಕಾಗಬೇಕು, ಅದರಲ್ಲಿ ಸರಳೀಕರಣ ಮಾಡಬೇಕು ಅನ್ನುವಂಥ ಏನು ತತ್ವ ಇದೆ. ಆ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿ ಫೆಸಿಲಿಟೇಷನ್ ಆಕ್ಟ್ ತಿದ್ದುಪಡಿ ಮಾಡಿದ್ರಿಂದ ಇವತ್ತು ಯಾರಾದರೂ ಮೊದಲ ಒಂದು ಲ್ಯಾಂಡ್ ತಗೋಬೇಕು, NA ಸಲುವಾಗಿ DC ಕಡೆ ಅರ್ಜಿ ಕೊಡಬೇಕು, ನಿಮಗೆ KIDB ಅವರು ಲ್ಯಾಂಡ್ ಅಲಾಟ್ ಮಾಡಿದ್ರೆ ಬಿಲ್ಡಿಂಗ್ ಪರ್ಮಿಷನ್ ತಗೋಬೇಕು, ಟ್ರೇಡ್ ಲೈಸೆನ್ಸ್ ತಗೋಬೇಕು. ಇದಕ್ಕೆ ಯಾವುದಕ್ಕೂ ಡಿಲೇ ಆಗುವುದಿಲ್ಲ. ಇನ್ಮೇಲೆ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಅಥವಾ DC ಮಟ್ಟದಲ್ಲಿ ಏನೋ ಒಂದು ನಿಮಗೆ ಕ್ಲಿಯರ್ ಸರ್ಟಿಫಿಕೇಟ್ ಸಿಗ್ತದೆ, ಪ್ರಾಜೆಕ್ಟ್ ಅಪ್ರೂವಲ್ ಆಗ್ತದೆ. ಒಂದು ನೀವು ಅಫಿಡವಿಟ್ ಕೊಟ್ಬಿಟ್ರೆ ಸಾಕು. ಇಲ್ಲ ನಾವು ಇದನ್ನೆಲ್ಲ ನಾವು ಆ ಬಿಲ್ಡಿಂಗ್ ಬೈಲಾಸ್ ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ನಾವು ಅರ್ಜಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸಾಕು, ನಿಮಗೆ ಲ್ಯಾಂಡ್ ಅಲಾಟ್ ಮಾಡಿ ಮರುದಿವಸವೇ ನೀವು ಕನ್ಸ್ಟ್ರಕ್ಷನ್ ವರ್ಕು ಎಲ್ಲವೂ ಮಾಡಬಹುದು. ಯಾವುದೇ ಕ್ಲಿಯರೆನ್ಸ್ ತಕ್ಷಣ ಬೇಕಾಗಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಈ ರೀತಿಯಾದಂಥ ಒಂದು ಐತಿಹಾಸಿಕ ಬದಲಾವಣೆ, ತಿದ್ದುಪಡಿ ಇಡೀ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿಲ್ಲ. ಅದು ಇಲ್ಲಿ ಆಗಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ, ಯಡಿಯೂರಪ್ಪರ ನೇತೃತ್ವದ ಈ ಸರ್ಕಾರದಲ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಈ ರೀತಿಯ ಒಂದು ಬದಲಾವಣೆ, ಬಹುಶಃ ಈ ರೀತಿಯಾದಂಥ ಒಂದು ಬದಲಾವಣೆ ತಂದಿದ್ದರಿಂದ ನಿಮಗೆ ಒಂದು ಅಂಕಿ ಸಂಖ್ಯೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು, ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಬಂಡವಾಳ ಪ್ರಪೋಸಲ್ಸ್ ಬರ್ತವೆ, ಇನ್ವೆಸ್ಟಿಗೇಷನ್ ಪ್ರಪೋಸಲ್ ಬರ್ತವೆ, ಅದರಲ್ಲಿ ಇವತ್ತು ಇತ್ತೀಚಿನ ಒಂದು ಸುಧಾರಣೆ ಮತ್ತೊಂದು ಆಗಿದ್ದರಿಂದ ಮತ್ತು ಮಾನ್ಯ ಯಡಿಯೂರಪ್ಪನವರು ಈ ರೀತಿಯಾದಂಥ ಕೈಗಾರಿಕೆ ಬೆಳವಣಿಗೆ ಎಲ್ಲ ರೀತಿಯಾದಂಥ ಒಂದು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಳೆದ ಜನವರಿಯಿಂದ 2020 ಜನವರಿಯಿಂದ ಇಲ್ಲಿವರೆಗೆ 3,76,000
ಕೋಟಿ 3,76,000 ಕೋಟಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಂದು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಪ್ರಪೋಸಲ್ ಬಂದಿದ್ದು 1,54,000 ಕೋಟಿ. 1,54,000 ಕೋಟಿ ಅಂದರೆ 41%. ಇಡೀ ರಾಷ್ಟ್ರದಲ್ಲಿ ಇವತ್ತು ಬಂಡವಾಳ ಆಕರ್ಷಣೆ ಮಾಡೋದಲ್ಲಿ ನಾವು ನಂಬರ್ ಒನ್ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಇವತ್ತು ಬದಲಾವಣೆ ನಮ್ಮ ಕೈಗಾರಿಕಾ ಬೆಳವಣಿಗೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಒಂದು ಕೊಪ್ಪಳ ಕ್ಲಸ್ಟರ್ ಬಗ್ಗೆ ಇದಕ್ಕೆ ಎಷ್ಟು ಮಹತ್ವವಿದೆ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತಮ್ಮ ಭಾಷಣದಲ್ಲಿ ಸಹಿತ ಕೊಪ್ಪಳ ಈ ಒಂದು ಟಾಯ್ ಕ್ಲಸ್ಟರ್ ಬಗ್ಗೆ ಅವರು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅಷ್ಟು ಮಹತ್ವ ಇದೆ. ಇವತ್ತು ಈ ಕೊಪ್ಪಳ ಈ ಟಾಯ್ಸ್ ಕ್ಲಸ್ಟರು ಇದು ಕೇವಲ ಕೊಪ್ಪಳ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸೀಮಿತವಾದಂಥದ್ದು. ಆ ಹಿನ್ನೆಲೆಯಲ್ಲಿ ಇದೊಂದು ಇತಿಹಾಸ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಮತ್ತು ಗೇಮ್ ಚೇಂಜರ್ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಂಥ ಕೆಲಸ ಕಾರ್ಯಗಳು ಆಗಲಿ. ಇವತ್ತು ಆದಷ್ಟು ಬೇಗನೆ ಅರವಿಂದ್ ಮೇಳ್ಳಿಗೆಯವರ ನೇತೃತ್ವದಲ್ಲಿ ಇದು ಕಾರ್ಯಗತ ಮಾಡಿ ಬಹುಶಃ ಇನ್ನೊಂದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. 1 ಇಯರ್ 1 ವರ್ಷದಲ್ಲಿ, ಯಾಕಂದರೆ ಅವರು ಟೈಮ್ ಬೌಂಡ್ನಲ್ಲಿ ಮಾಡ್ತಾರೆ. 1 ವರ್ಷದಲ್ಲಿ ಮತ್ತೊಂದು ಇದೆಲ್ಲ ಯೂನಿಟ್ ಎಲ್ಲ ಸ್ಟಾರ್ಟ್ ಆಗಿ ನಾವು ಮತ್ತೊಮ್ಮೆ ಬಂದು ಆ ಯೂನಿಟನ್ನು ಇನಾಗರೇಷನ್ ಮಾಡೋಣ ಅಂತ ಕೆಲಸ ಮಾಡೋಣ. ಯೂನಿಟ್ ಇನಾಗರೇಷನ್ ಮಾಡಿ ಇಲ್ಲಿ 25,000 ಜನರಿಗೆ ಉದ್ಯೋಗ ಸಿಗಲಿ, ಲಕ್ಷಾಂತರ ಜನರಿಗೆ ಆಗಲಿ, ಈ ಭಾಗದ ಒಂದು ಆರ್ಥಿಕ ಬೆಳವಣಿಗೆ ಆಗಲಿ ಅಂತೇಳಿ ಶುಭ ಹಾರೈಸಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಇದಕ್ಕೆಲ್ಲ ಸಹಕಾರ ನೀಡಿದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪ ನೇತೃತ್ವದ ಕರ್ನಾಟಕ ಸರ್ಕಾರ ಕೈಗಾರಿಕಾ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ನಂಬರ್ 1 ಸ್ಥಾನದಲ್ಲಿದೆ. ಹಾಗೇನೆ ಈಗ ಬರ್ತಕ್ಕಂಥ ಈ ಕ್ಲಸ್ಟರ್ ಮುಖೇನ ಸ್ಥಳೀಯರಿಗಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಕನ್ನಡದ ಜನತೆಗೆ ಉಪಯೋಗ ಆಗಲಿ ಅನ್ನುವಂತಹ ಮಾತುಗಳನ್ನು ಶ್ರೀ ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಇನ್ನು ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಮಯ. ಹೌದು ಬಂಧುಗಳೇ, ಸ್ವಾಗತಿಸಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ BS ಯಡಿಯೂರಪ್ಪ. ಕೊಪ್ಪಳ ಟಾಯ್ ಕ್ಲಸ್ಟರ್ ಭೂಮಿ ಪೂಜೆ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಕೈಗಾರಿಕಾ ಸಚಿವರಾದಂಥ ಮಾನ್ಯ ಜಗದೀಶ್ ಶೆಟ್ಟರೆ, ಏಕಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಅರವಿಂದ್ ಮೆಳಗೇರಿ ಅವರೇ, ಕೊಪ್ಪಳ ಉಸ್ತುವಾರಿ ಸಚಿವರಾದ BC ಪಾಟೀಲ್ ಅವರೇ, ಅರಣ್ಯ ಸಚಿವರಾದ ಆನಂದ್ ಸಿಂಗ್ ಅವರೇ, ಗಣಿ ವಿಜ್ಞಾನ ಸಚಿವರಾದಂಥ CC ಪಾಟೀಲ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದಂಥ ಮಾನ್ಯ ಹಾಲಪ್ಪ ಬಸಪ್ಪ ಆಚಾರ್ ಅವರೇ, ಕೊಪ್ಪಳ ಲೋಕಸಭಾ ಕ್ಷೇತ್ರ ಜನಪ್ರಿಯ ಸಂಸತ್ ಸದಸ್ಯ ಕರಣಿ ಸಂಗಣ್ಣವರೇ, ಮಾಜಿ ಸಚಿವರಾದ ಬಸವರಾಜ ರಾಯರೆಡ್ಡಿ ಅವರೇ, ಕೈಗಾರಿಕಾ ಸಚಿವರಾಗಿ ತಮ್ಮದೇ ಆದ ಒಂದು ಸಾಧನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೂ ಮೂಲ ಕಾರಣಕರಾದಂಥ ಮಾನ್ಯ RV ದೇಶಪಾಂಡೆ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕ ಮಿತ್ರರೇ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತ ರಾಜಶೇಖರ್ ಹಿಟ್ನಾಳ್ ಅವರೇ, ಹಿರಿಯ ಅಧಿಕಾರಿಗಳಾದಂಥ ಗೌರವ್ ಗುಪ್ತಾರವರೇ, ಶ್ರೀಮತಿ ಗುಂಜನ್ ಕೃಷ್ಣರವರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಹೊತ್ತಿನಿಂದ ಇಲ್ಲಿ ಕುಂತಿರುವಂಥ ಎಲ್ಲ ಬಂಧು ಭಗಿನಿಯರೇ, ಮೊಟ್ಟ ಮೊದಲ ದೇಶದ ಆಟಿಕೆ ಉತ್ಪಾದನಾ ಕ್ಲಸ್ಟರ್ ನಿರ್ಮಾಣಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಪಾರಂಪರಿಕ ಕಿನ್ನಾಳ ಅಡಿಕೆಗಳಿಗೆ ಹೆಸರಾದ ಕೊಪ್ಪಳ ಜಿಲ್ಲೆ ಇದೀಗ ಅಡಿಕೆ ಉತ್ಪಾದನೆಯ ಕೇಂದ್ರವಾಗಿ
ರೂಪುಗೊಳ್ತಾ ಇರುವಂಥದ್ದು ಬಹಳ ಸಂತೋಷ ಸಂಗತಿ. ಏಕಸ್ ಸಂಸ್ಥೆಯವರು ಕ್ಲಸ್ಟರ್ ಅಭಿವೃದ್ಧಿಪಡಿಸ್ತಾ ಇದ್ದು, ಈ ಸಂಸ್ಥೆಯ ಸಿಇಒ ಅರವಿಂದ್ ಮೆಳ್ಳಗೇರಿ ಅವರು ನಮ್ಮ ರಾಜ್ಯದವರೇ ಆಗಿರುವಂಥದ್ದು ಹೆಮ್ಮೆಯ ವಿಷಯ ಆಗಿದೆ. ಎಟಿಕೆ ಕ್ಲಸ್ಟರ್ ಡಿಸೆಂಬರ್ ವೇಳೆಗೆ ಕಾರ್ಯಾರಂಭ ಮಾಡಬಹುದು ಅಂತ ಅಪೇಕ್ಷೆ ಇದೆ. ಆಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ನಕ್ಷೆಯಲ್ಲಿ ಒಂದು ಗಮನಾರ್ಹ ಗುರುತಾಗಲಿದೆ. ಇನ್ನೊಂದು ವರ್ಷದಲ್ಲಿ ನೀವು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅದರ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನೇ ಇಲ್ಲಿ ಕರ್ಕೊಂಬರುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಸಿಇಒ ಅರವಿಂದ್ ಮೆಳ್ಳಗೇರಿ ಅವರು ವಿಶೇಷ ಗಮನವನ್ನು ಈಗಲಿಂದ ಕೊಡಿ ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಮುಂದಿನ 4-5 ವರ್ಷದಲ್ಲಿ 5,000 ಕೋಟಿಗೂ ಹೆಚ್ಚು ಬಂಡವಾಳ, 25,000 ನೇರ ಉದ್ಯೋಗ, 1 ಲಕ್ಷದವರೆಗೂ ಉದ್ಯೋಗ, ಅದರಲ್ಲೂ ಮಹಿಳೆಯರಿಗೆ ಯಾರು 200-300 ರೂಪಾಯಿ ಕೂಲಿ ಮಾಡ್ತಾ ಇದ್ದಾರೆ 500-600 ರೂಪಾಯಿ ಸಿಗುವಂಥ ಲಕ್ಷಾಂತರ ಜನ ಮಹಿಳೆಯರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಭಾಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮೂಲಕ ಈಗಾಗಲೇ ಜಗದೀಶ್ ಶೆಟ್ಟರ್ ಹೇಳಿದಂತೆ ಕೈಗಾರಿಕೆಗೆ ಭೂಮಿ ಪಡೆಯುವುದರಲ್ಲಿನ ತೊಡಕುಗಳನ್ನು ನಿವಾರಣೆ ಮಾಡಿದ್ದೇವೆ. ಹೊಸದಾಗಿ ಕೃಷಿಯನ್ನು ಉದ್ಯೋಗವಾಗಿ ಸ್ವೀಕರಿಸುವ ಆಸಕ್ತರಿಗೆ ಕೃಷಿ ಭೂಮಿ ಖರೀದಿಸೋದಕ್ಕೂ ಸಹ ಅವಕಾಶ ಒದಗಿಸಲಾಗಿದೆ. ನಮ್ಮ ಸರ್ಕಾರ ಕೈಗಾರಿಕಾ ನೀತಿ 2020-25 ಜಾರಿಗೆ ತಂದಿದೆ. ಈ ನೀತಿ ಅನ್ವಯ ರಾಜ್ಯದ 2 ಮತ್ತು 3ನೇ ಹಂತದ ನಗರಗಳಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಆದ್ಯತೆಯನ್ನು ನೀಡಿದ್ದೇವೆ. ಕೈಗಾರಿಕಾ ಮೂಲ ಸೌಕರ್ಯ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಉದ್ಯಮ ಪ್ರಸ್ತಾಪಗಳ ತ್ವರಿತ ಅನುಮೋದನೆ ಇತ್ಯಾದಿ ಕ್ರಮಗಳಿಂದ ರಾಜ್ಯದಲ್ಲಿ ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಾಗಿದ್ದು, ಹೂಡಿಕೆಯ ಪ್ರಸ್ತಾಪಗಳು ಸಹ ದೊಡ್ಡ ಪ್ರಮಾಣದಲ್ಲಿ ವೃದ್ಧಿ ಆಗ್ತಾ ಇದೆ. 2-3ನೇ ಹಂತದ ನಗರಗಳಲ್ಲಿ ಕೈಗಾರಿಕೆಗಳನ್ನು ಆಕರ್ಷಿಸುವುದರ ಮೂಲಕ ವಲಯ ನಿರ್ದಿಷ್ಟ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ರಾಜ್ಯದಲ್ಲಿ ಕೈಗಾರಿಕಾ ಟೌನ್ಶಿಪ್ಗಳನ್ನು ನಿರ್ಮಿಸಲಾಗುತ್ತೆ. ಮುಖ್ಯವಾಗಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಂಚಿಕೆ ಮಾಡಿರುವಂಥ ಭೂಮಿಯ ದರದ ಬಗ್ಗೆ ವೈಜ್ಞಾನಿಕ ನೀತಿ ಜಾರಿಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರು ಕೇಂದ್ರಿತ ಕೈಗಾರಿಕೆಗಳು ಸ್ಥಾಪನೆ ತಪ್ಪಿಸಲು ಕೊಪ್ಪಳದಲ್ಲಿ ಅಡಕೆ ಕ್ಲಸ್ಟರ್, ಹುಬ್ಬಳ್ಳಿ ಧಾರವಾಡದಲ್ಲಿ FMCG ಕ್ಲಸ್ಟರ್, ಯಾದಗಿರಿಯ ಜಿಲ್ಲೆಯಲ್ಲಿ ಫಾರ್ಮ್ ಕ್ಲಸ್ಟರ್ ಅಭಿವೃದ್ಧಿಪಡಿಸಲಾಗುತ್ತೆ. ಕೈಗಾರಿಕೆಗಳ ಸ್ಥಾಪನೆಯಿಂದ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಲಿದ್ದು, ಈ ಭಾಗದ ಯುವಜನರು ಉದ್ಯೋಗ ಆರಿಸಿ ಯುವಜನರನ್ನು ಬೇರೆ ನಗರಗಳಿಗೆ ವಲಸೆ ಹೋಗುವ ಪ್ರಮಾಣ ತಗ್ಗುವ ವಿಶ್ವಾಸ ಇದೆ. ಕರ್ನಾಟಕವನ್ನು ವಿಶ್ವ ದರ್ಜೆಯ ಔದ್ಯಮಿಕ ಜಾಲವಾಗಿ ಅಭಿವೃದ್ಧಿಪಡಿಸಲು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ನ ಭಾಗವಾಗಿ ತುಮಕೂರಿನಲ್ಲಿ ಕೈಗಾರಿಕಾ ನೋಡ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ 1,701 ಕೋಟಿ ರೂಗಳನ್ನು ಮೀಸಲಿಟ್ಟಿದೆ. ಇದರಿಂದ ಸುಮಾರು 88,500 ಜನರಿಗೆ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಈ ಯೋಜನೆಗೆ ಶೀಘ್ರವಾಗಿ ಅನುಮೋದನೆ ನೀಡಿದ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ಸ್ವಾಗತಿಸುತ್ತೇನೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಸಂಪುಟ ಸಹೋದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ರಾಜ್ಯ ಉದ್ಯಮ ಸ್ನೇಹಿ ರಾಜ್ಯಗಳಲ್ಲಿ ಪಟ್ಟಿಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಬೃಹತ್ ಕೈಗಾರಿಕಾ ಮಾತ್ರವಲ್ಲದೆ ಸೂಕ್ಷ್ಮ ಸಣ್ಣ ಉದ್ಯಮ ಕೈಗಾರಿಕೆಗಳು ಕೂಡ ರಾಜ್ಯದಲ್ಲಿ ಪ್ರಗತಿಯಲ್ಲಿದೆ. ಸುಲಲಿತ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸ್ವಯಂ ಘೋಷಣೆ ಪತ್ರ ಮುಖೇನ ಕೈಗಾರಿಕೆಗಳ ಸ್ಥಾಪನೆ ಪ್ರಕ್ರಿಯೆಯನ್ನು ಸರಳೀಕೃತಗೊಳಿಸಲಾಗುತ್ತೆ. ಕಳೆದ ಸಾಲಿನಲ್ಲಿ ದೇಶದಲ್ಲಿ ವಿವಿಧ ಕೈಗಾರಿಕೆಗಳನ್ನು ಸ್ಥಾಪಿಸಲು ಒಟ್ಟು 1,188 ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳು ಸ್ವೀಕೃತ ಆಗಿದ್ದು, ಈ ಪೈಕಿ 1.54 ಲಕ್ಷ ಕೋಟಿ ಮೌಲ್ಯದ 95 ಹೂಡಿಕೆ ಪ್ರಸ್ತಾವಗಳು ರಾಜ್ಯದಲ್ಲಿ ಪಾಲಾಗಿವೆ.
ಅಂದರೆ ದೇಶದ ಒಟ್ಟು ಹೂಡಿಕೆ ಪ್ರಸ್ತಾವನೆಯಲ್ಲಿ ರಾಜ್ಯದ ಪಾಲು ಶೇಕಡ 41ರಷ್ಟಿದೆ. ಈ ಬಗ್ಗೆ ವಿವರವಾಗಿ ಜಗದೀಶ್ ಶೆಟ್ಟರ್ ಈಗಾಗಲೇ ಮಾತನಾಡಿದ್ದಾರೆ. ಬಂಧುಗಳೇ, ಬಹಳಷ್ಟು ವಿಷಯ ಬಹಳಷ್ಟು ಜನ ಮಾತನಾಡಿದ್ದಾರೆ, ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಕೊಪ್ಪಳ ಜಿಲ್ಲೆಯ ಕ್ಷೇತ್ರಕ್ಕೆ ಗ್ರಾಮೀಣ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ. ಆ ಬಗ್ಗೆ ಕ್ರಮವನ್ನು ನಾನು ಕೈಗೊಳ್ತೇನೆ. ನೂತನ ಕುಕನೂರು ತಾಲೂಕಿಗೆ ಮಿನಿ ವಿಧಾನಸೌಧ ಕಟ್ಟಡ ಮಂಜೂರು ಮಾಡಬೇಕು ಅಂತ ಹೇಳಿದರೆ ಈ ಬಡ್ಜೆಟ್ನಲ್ಲಿ ಅದನ್ನು ಮಂಜೂರು ಮಾಡಿಸ್ಕೊಡ್ತೇನೆ. ಈಗಾಗಲೇ ಕೊಪ್ಪಳ ಏತ ನೀರಾವರಿ ಯೋಜನೆಗೆ ನಾವು ಭರವಸೆ ನೀಡಿದಂತೆ 3 ಪ್ಯಾಕೇಜ್ಗಳನ್ನ ಟೆಂಡರ್ ಕರೆದು ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. ಫಸ್ಟ್ ಪ್ಯಾಕೇಜ್ 650 ಕೋಟಿ, ಸೆಕೆಂಡ್ ಪ್ಯಾಕೇಜ್ 650 ಕೋಟಿ, ಥರ್ಡ್ ಪ್ಯಾಕೇಜ್ 450 ಕೋಟಿ, 1,750 ಕೋಟಿ ರೂಪಾಯಿನ ಕೊಪ್ಪಳ ಏತ ನೀರಾವರಿಗೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಹಣಕಾಸಿನ ತೊಂದರೆ ಇದ್ರೂ ಸಹ ನಾವು ಕೊಪ್ಪಳ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ನಾನು ಎಲ್ಲ ಕಡೆ ಒಂದು ಮಾತು ಹೇಳ್ತೇನೆ, ಸಾಧನೆ ಮಾತನಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ. ಭರವಸೆಯನ್ನು ಯಾರು ಬೇಕಾದ್ರೂ ಕೊಡ್ಬೋದು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಇದೆಯಲ್ಲ, ಇದು ದೊಡ್ಡ ಜವಾಬ್ದಾರಿ. ಆ ಕೆಲಸವನ್ನು ಈ ಕೋವಿಡ್, ಅತಿವೃಷ್ಟಿ, ಬರಗಾಲ, ಹಣಕಾಸಿನ ತೊಂದರೆ, ಸಂಕಷ್ಟಗಳ ಮಧ್ಯೆನೂ ಸಹ ನಮ್ಮ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯದ ಕಡೆನೂ ಗಮನವನ್ನು ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಈಗಾಗಲೇ ಕೃಷಿ ಸಂಜೀವನಿ ವಾಹನಗಳಿಗೆ ಹಸಿರು ನಿಶಾನೆ ತರುವ ಮೂಲಕ ಸ್ವಾಭಿಮಾನ್ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಸಹ ನಮ್ಮ BC ಪಾಟೀಲ್ ಅವರು ಇಲ್ಲಿ ಮಾಡಿದ್ದಾರೆ. 20 ವಾಹನಗಳನ್ನು ಇಲ್ಲಿ ತಂದಿದ್ದಾರೆ. ಇಡೀ ರಾಜ್ಯದಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು. ಅದಕ್ಕೆ ಬೇಕಾದಂಥ ಏನೇನು ಸವಲತ್ತುಗಳು ಬೇಕಿದೆಯೋ ಎಲ್ಲವನ್ನು ಮಾಡಿಕೊಟ್ಟು ಇವತ್ತು ರಾಜ್ಯದ ಬಹುಭಾಗ 100ಕ್ಕೆ 90 ಭಾಗ ಎಲ್ಲ ಜಲಾಶಯಗಳು ತುಂಬಿದೆ, ಕೆರೆಕಟ್ಟೆಗಳು ತುಂಬಿದೆ, ಒಳ್ಳೆ ಬೆಳೆ ಆಗಿದೆ. ಈ ಭಾಗದಲ್ಲೂ ಸಹ ಸ್ವಲ್ಪ ನೀರಾವರಿ ಆದರೆ ಬೇರೆ ಜಿಲ್ಲೆಗಳಂತೆಯೇ ಇದು ಅಭಿವೃದ್ಧಿ ಪಡೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಈ ನೀರಾವರಿಯನ್ನು ಕೆಲಸವನ್ನು ಆದಷ್ಟು ಬೇಗ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋ ಭರವಸೆಯನ್ನು ಕೊಟ್ಟು ಭಾಳ ಆತ್ಮೀಯತೆಯಿಂದ, ವಿಶ್ವಾಸದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಭಾಳ ಜನ ಭಾಳ ವಿಷಯಗಳನ್ನ ಮಾತನಾಡೋದ್ರಿಂದ ನಾನು ಮತ್ತೆ ಮತ್ತೆ ಅದನ್ನೇ ಪುನರುಚ್ಚಾರ ಮಾಡ್ದೇನೆ. ನೀವೇನೇನು ಸಲಹೆಗಳನ್ನು ಕೊಟ್ಟಿದ್ದೀರಾ ಅದನ್ನು ಕಾರ್ಯರೂಪಕ್ಕೆ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ತರೋಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ಆದಷ್ಟು ಬೇಗ ಈ ಅತ್ಯಂತ ದೇಶದಲ್ಲೇ ಮೊದಲ ಬಾರಿಗೆ ಏನೋ ಒಂದು ದೊಡ್ಡ ಕಾರ್ಯ ಇಲ್ಲಿ ನಡೀತಾ ಇದೆ, ಅದು ಕಾರ್ಯರೂಪಕ್ಕೆ ಬರಲಿ, ಅದರ ಕಡೆ ಗಮನವನ್ನು ಎಲ್ಲರೂ ಕೊಡಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಶ್ರೀ ಅರವಿಂದ್ ಮೆಳ್ಳಿಗೇರಿ ಅವರ ಕಾರ್ಯವೈಖರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಉತ್ತಮ ಕೆಲಸವನ್ನು ಮಾಡಿ ಅಂತ ತಿಳಿಸಿದ್ದಾರೆ. ಈಗ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ. ಅರವಿಂದ್ ಮೆಳ್ಳಿಗೇರಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಹಾಗೂ ಗಣ್ಯರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಬೇಕಾಗಿ ವಿನಂತಿ. ನೆನಪಿನ ಕಾಣಿಕೆಯನ್ನು ವಿತರಿಸುವಂತಹ ಸಂದರ್ಭದಲ್ಲಿ I would request the CEO and MD of Aequs Aerospace, Shri Rajiv Kaul, to propose vote of thanks. Good afternoon. I am very much humbled and honored to propose vote of thanks on this momentous occasion. On behalf of Aequs, I would like to express our sincere thanks to Honorable Chief Minister Shri Yediyurappa Ji for gracing the occasion and sharing his views with us. We are all inspired by your great words and launching the first initiation of Atmanirbhar Bharat in this decade. Honorable Minister for Large and Medium Industries, Shri Jagdish Shettar, for driving the momentum in industries in North Karnataka. Honorable Minister of Agriculture and District Minister Koppal, Shri BC Patil, and Honorable Mr. CC Patil of Mines and Geology, and Shri Anand Singh of leading the region.
Honorable Member of Parliament Shri Sangana Karadi, Koppal, for driving the growth in this region. Honorable MLA Shri Halappa Achar, Honorable MLA Shri R.V. Deshpande, and not to mention Shri Gora Gupta, Additional CS to Government Commerce and Industries, for being instrumental in putting this together and also connecting all the dots together for launching this project together. And other dignitaries on and off the dais. And special thanks to Srimati Gunjan Krishna, Commissioner of Industries, Dr. Shiv Shankar, CEO of KIDB, our customers, partners, bankers who have shown commitment in this cluster, friends from the media, Equals, and others who have worked hard amidst current environment to make this event a grand success. And also, special thanks to the police department who have been working tirelessly for this since pandemic began. Thank you. A big thank you to all.